ರಾಜ್ಯ ಸರ್ಕಾರದ ಗ್ಯಾರಂಟಿಯನ್ನ ಟೀಕಿಸುವ ಬಿಜೆಪಿ ನರೇಂದ್ರ ಮೋದಿ ಕೂಡ ಗ್ಯಾರಂಟಿ ಅಂತ ಅಂತಿದ್ದಾರೆ. ಆ ಗ್ಯಾರಂಟಿಗೂ ಈ ಗ್ಯಾರಂಟಿಗೂ ಏನು ವ್ಯತ್ಯಾಸ? ಯಾವತ್ತೂ ಸಹ ಭಾರತ ಇನ್ನೊಂದು ಶ್ರೀಲಂಕಾ ಆಗಬಾರ್ದು, ಯಾವತ್ತೂ ಸಹ ಭಾರತ ಇನ್ನೊಂದು ಪಾಕಿಸ್ತಾನ ಆಗಬಾರ್ದು. ಮೋದಿ ಸರ್ಕಾರದ ಗ್ಯಾರಂಟಿಯಲ್ಲಿ ದೇಶದ ಆರ್ಥಿಕತೆ ನಾಶ ಆಗೋದಿಲ್ಲ, ದೇಶ ಸ್ಟೇಬಲ್ ಆಗ್ತಾ ಹೋಗುತ್ತೆ. ಇವತ್ತು ಜಗತ್ತಲ್ಲಿ ಫೈನಾನ್ಷಿಯಲ್ ಕ್ರೈಸಿಸ್ ಇದ್ರೂ ಭಾರತದ ರಾಷ್ಟ್ರೀಕೃತ ಬ್ಯಾಂಕ್ಗಳು ರಿವೈವ್ ಆಗಿದೆ. ಕನ್ನಡಿಗರ ಬ್ಯಾಂಕ್ಗಳನ್ನ ಮರ್ಜ್ ಮಾಡಿಬಿಟ್ರು. ಸಿಂಡಿಕೇಟ್ ಬ್ಯಾಂಕ್ಗಳು ಮಣಿಪಾಲದ ಪೈ ಫ್ಯಾಮಿಲಿ ಸ್ಟಾರ್ಟ್ ಮಾಡಿದ್ದು, ವಿಜಯ ಬ್ಯಾಂಕು ಸುಂದರಾಮ್ ಶೆಟ್ಟಿ ಅಂತ ಆ ಬಂಡ್ಸ್ ಆ ಫ್ಯಾಮಿಲಿ ಸ್ಟಾರ್ಟ್ ಮಾಡಿದ್ದು. ಇದನ್ನು ರಾಷ್ಟ್ರೀಕರಣ ಮಾಡಿ ಇಂದಿರಾ ಗಾಂಧಿ ಇದು ನಂದು ಅಂತ ಹೇಳ್ಕೊಳಕ್ ಆಗೋದಿಲ್ಲ. ಕನ್ನಡಿಗರ ಬ್ಯಾಂಕ್ಗಳನ್ನ ನೀವು ಮರ್ಜ್ ಮಾಡಿದ್ರಿ ಅಂತ ಕೇಳ್ತಿಲ್ಲ. ನಾನು ನಿಮ್ಗೆ ಹೇಳಿ ಇದೇ ಸರ್ ಮಿಸ್ಗೈಡ್ ಮಾಡುವಂತದ್ದು. ಕೇಂದ್ರದ ಮೋದಿ ಸರ್ಕಾರ ನರೇಂದ್ರ ಮೋದಿ ಶ್ರೀಮಂತರ ಸಾಲವನ್ನ ಮನ್ನಾ ಮಾಡ್ತಾರೆ, ಬಡವರು ಕೊಟ್ರೆ ವಿರೋಧ ಮಾಡ್ತಾರೆ. ಜನರಲ್ಲಿ ಆರ್ಥಿಕ ವಿಚಾರದಲ್ಲಿ ಅನಕ್ಷರತೆ ಇದೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಈ ಮಟ್ಟಕ್ಕೆ ಸುಳ್ಳು ಹೇಳೋದು ಉಂಟಲ್ಲ ಸರ್. ದಿಸ್ ಇಸ್ ವಾಟ್ ಐ ಟೆಲ್ ಯು. ವಿತ್ತೀಯ ಕೊರತೆಯಿಂದ ನರಳುತ್ತಿರುವಂತಹ ದೇಶ ನಮ್ಗೆ ಅಲ್ಲಿಂದಲ್ಲಿಗೂ ಆಗ್ತಾ ಇಲ್ಲ. ಪ್ರತಿ ನಾವು ಸಾಲಕ್ಕೆ ನಾವು ಬಡ್ಡಿ ಪಾವತಿಗೂ ಸಾಲ ಮಾಡಬೇಕಾಗತ್ತೆ. ಇದು ವಾಸ್ತವ ಬಿಡಿಸಿ ಹೇಳ್ತೀನಿ ಪ್ಲೀಸ್. 17 ಇತ್ತು ಅಂದರೆ ಸುಮಾರು 7.35 ಅಥವಾ 7.4% ಇತ್ತು ವಾರ್ಷಿಕ. ಹಾಫ್ ಇಯರ್ ಆಗಿದ್ದರಿಂದ ಅದರ ಅರ್ಧ ಮಾತ್ರ ತಗೊಳ್ಬೇಕು. ಬಡ್ಡಿ ಪಾವತಿ ಹೇಳ್ತೀರಾ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರಿಗೆ ಮೋದಿ ಸರ್ಕಾರ 45 ಲಕ್ಷ ಖರ್ಚು ಮಾಡಿದೆ. 45 ಲಕ್ಷ. ನಿಮ್ಮ ನಮ್ಮೆಲ್ಲರ ಹೃದಯಮಣಿ, ಹೃದಯವಂತ, ಸಂಜೀವಿನಿ ಆದಂತ ಸನ್ಮಾನ್ಯ ಡಾಕ್ಟರ್ ಮಂಜುನಾಥ್ ಅವರಿಗೆ ನಮ್ಮೆಲ್ಲರೂ ಪರವಾಗಿ ಸುಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಈ ಭಾಗದ ಜನಪ್ರಿಯ ಇದ್ದೇನೆ, 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 ಜನಪ್ರಿಯ ಇದ್ದೇನೆ, ಈ ಭಾಗದ 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 ಇದ್ದೇನೆ, ಈ ಭಾಗದ ಜನಪ್ರಿಯ ಇದ್ದೇನೆ, ಈ ಭಾಗದ ಜನಪ್ರಿಯ ಇದ್ದೇನೆ, ಜನಪ್ರಿಯ ಇದ್ದೇನೆ, ಈ ಭಾಗದ ಜನಪ್ರಿಯ ಇದ್ದೇನೆ, ಈ ಭಾಗದ ಜನಪ್ರಿಯ ಇದ್ದೇನೆ, ಈ ಭಾಗದ ಜನಪ್ರಿಯ ಇದ್ದೇನೆ, ಈ ಭಾಗದ ಜನಪ್ರಿಯ ಇದ್ದೇನೆ, ಜನಪ್ರಿಯ ಇದ್ದೇನೆ, ಈ ಭಾಗದ ಜನಪ್ರಿಯ ಇದ್ದೇನೆ, ಈ ಭಾಗದ ಜನಪ್ರಿಯ ಇದ್ದೇನೆ, ಈ ಭಾಗದ ಜನಪ್ರಿಯ ಇದ್ದೇನೆ, ಈ ಭಾಗದ ಜನಪ್ರಿಯ ಇದ್ದೇನೆ, ಜನಪ್ರಿಯ ಇದ್ದೇನೆ, ಈ ಭಾಗದ ಜನಪ್ರಿಯ ಇದ್ದೇನೆ, ಈ ಭಾಗದ ಜನಪ್ರಿಯ ಇದ್ದೇನೆ, ಈ ಭಾಗದ ಜನಪ್ರಿಯ ಇದ್ದೇನೆ, ಈ ಭಾಗದ ಜನಪ್ರಿಯ ಇದ್ದೇನೆ, ಜನಪ್ರಿಯ ಇದ್ದೇನೆ, ಈ ಇದ್ದೇನೆ, ಈ ಭಾಗದ ಜನಪ್ರಿಯ ಇದ್ದೇನೆ, ಈ ಭಾಗದ ಇದ್ದೇನೆ, ಈ ಭಾಗದ ಜನಪ್ರಿಯ ಇದ್ದೇನೆ, ಈ ಭಾಗದ ಜನಪ್ರಿಯ ಇದ್ದೇನೆ, ಭಾಗದ ಜನಪ್ರಿಯ ಇದ್ದೇನೆ, ಈ ಭಾಗದ ಜನಪ್ರಿಯ
ಇದ್ದೇನೆ. ಈ ಭಾಗದ ಜನಪ್ರಿಯ ಇದ್ದೇನೆ. ಈ ಭಾಗದ ಜನಪ್ರಿಯ ಇದ್ದೇನೆ. ಈ ಭಾಗದ ಜನಪ್ರಿಯ ಇದ್ದೇನೆ. ಈ ಇದ್ದೇನೆ. ಈ ಭಾಗದ ಜನಪ್ರಿಯ ಇದ್ದೇನೆ. ಈ ಭಾಗದ ಜನಪ್ರಿಯ ಈ ಭಾಗದ ಜನಪ್ರಿಯ ಇದ್ದೇನೆ. 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 ಈ ಭಾಗ ಇದ್ದೇನೆ. ಈ ಭಾಗದ ಜನಪ್ರಿಯ ಇದ್ದೇನೆ. ಈ ಭಾಗದ ಜನಪ್ರಿಯ ಈ ಭಾಗದ ಜನಪ್ರಿಯ ಇದ್ದೇನೆ. ಈ ಭಾಗದ ಜನಪ್ರಿಯ ಇದ್ದೇನೆ. ಈ ಭಾಗದ ಜನಪ್ರಿಯ ಇದ್ದೇನೆ. ಈ ಭಾಗದ ಜನಪ್ರಿಯ ಇದ್ದೇನೆ. ಈ ಭಾಗದ ಜನಪ್ರಿಯ ಈ ಭಾಗದ ಜನಪ್ರಿಯ ಇದ್ದೇನೆ. 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 ಇದ್ದೇನೆ.
ಈಗ ಆದ್ರಿಂದ 44 ಲಕ್ಷ 45 ಲಕ್ಷ ಖರ್ಚು ಮಾಡದಿದ್ದಿದ್ರೆ 30 ಲಕ್ಷ ಕೋಟಿ ಇರೋದು ಅರ್ಥವಾಯ್ತಲ್ಲ. ಎಲ್ಲ ಆ ಲೆಕ್ಕದಲ್ಲಿ ಪಾಸಿಟಿವೇ ಬಂದಿರೋದು. ಈಗ ಇವ್ರ ಕೇಸ್ ತಗೊಳ್ಳೋಣ. ಬರ್ತೀನಿ ಸರ್, ಒಂದು ನಿಮಿಷ. ಇವ್ರದ್ದು 22 ಲಕ್ಷ ಕೋಟಿ ನಾ ಲೆಕ್ಕ ಕೇಳಿದ್ನಲ್ಲ, 10 ಲಕ್ಷ ಕೋಟಿ ಬಂಡವಾಳ ಹೂಡಿಕೆ ಮಾಡಿದ್ದಾರೆ. ಈಗ ಅವ್ರು ಹೇಳಿ 11 ಲಕ್ಷ ಕೋಟಿ ಅವ್ರು ಎಲ್ಲಿ ಹೂಡಿಕೆ ಮಾಡಿದ್ರು ಅಂತ ಅವ್ರ ಉತ್ತರ ಹೇಳಿ. ಮೋದಿ ಸರ್ಕಾರಕ್ಕೆ ಬಂಡವಾಳ ವೆಚ್ಚ 45 ಲಕ್ಷ ಕೋಟಿ ಆಗಿದೆ, ಅದರಲ್ಲಿ 10 ಲಕ್ಷ ಕೋಟಿ ಸಾಲ, 35 ಲಕ್ಷ ಕೋಟಿ ದುಡ್ದಿದ್ದಾರಲ್ಲ, ದುಡ್ದಿರೋ ಹಣದಲ್ಲೇ ವೆಚ್ಚ ಮಾಡಿದ್ದಾರೆ. ನಿಮ್ಗೆ ಅರ್ಥ ಆಯ್ತಲ್ಲ? 35 ಲಕ್ಷ ಕೋಟಿ ಸಾಲ ಮಾಡಿದ್ದಲ್ಲ, ಟ್ಯಾಕ್ಸ್ ಕಲೆಕ್ಷನ್ ಇದರಿಂದ ಮಾಡಿದ್ದಾರೆ. ಕಾಂಗ್ರೆಸ್ನವ್ರು ಹಾಗಲ್ಲ. 22 ಲಕ್ಷ ಕೋಟಿಯಲ್ಲಿ 10 ಲಕ್ಷ ಕೋಟಿ ಬಂಡವಾಳ ವೆಚ್ಚ 10 ವರ್ಷಕ್ಕಾಗಿದ್ರು, 11 ಲಕ್ಷ ಕೋಟಿ ಏನ್ ಮಾಡಿದ್ರು ಲೆಕ್ಕ ಇಲ್ಲ. ಇದೇನ್ ಗೊತ್ತಾ, ನಾನ್ ತಿಂದು ನಿಮ್ಮ ಮೂತಿ ಒರೆಸೋ ಪ್ರಯತ್ನ. ಸ್ಪಷ್ಟವಾಗಿ ಹೇಳ್ತಾ ಇದೀರಿ. ನಾವು 45-46 ಲಕ್ಷ ಕೋಟಿಯನ್ನ ಬಂಡವಾಳ ಇದು ಮಾಡಿದ್ವಿ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡಿದೀವಿ, ಡೆವಲಪ್ಮೆಂಟ್ ಎಕ್ಸ್ಪೆಂಡಿಚರ್ ಅಂತ ಹೇಳಿ. ಅದರಲ್ಲಿ 10 ಲಕ್ಷ ಕೋಟಿ ಅಷ್ಟೇ ಸಾಲ ಆಗಿರೋದು. ಆದರೆ 20 ಲಕ್ಷ ಕೋಟಿಗೆ ಅಧಿಕ ಸಾಲ ಮಾಡಿದಂತ UPA ಸರ್ಕಾರ ಅದ್ರಲ್ಲಿ 10 ಲಕ್ಷ ಕೋಟಿ ಮಾತ್ರ ಲೆಕ್ಕ ಇದೆ, 21 ಲಕ್ಷ ಕೋಟಿ ಲೆಕ್ಕ ಇಲ್ಲ, 11 ಲಕ್ಷ ಕೋಟಿ ಲೆಕ್ಕ ಇಲ್ಲ ಅಂತ ಹೇಳ್ತಾ ಇದೀರಿ. ಅದನ್ನು ಸ್ಪಷ್ಟವಾಗಿ ಅರ್ಥ ಆಗೋ ಭಾಷೆಯಲ್ಲಿ ಹೇಳಿದಿರಿ. ಆ ಕಾರಣಕ್ಕೆ ನಾನು ನಿಮ್ಗೆ ಹೇಳಿದೆ, ಆರ್ಥಿಕತೆಯನ್ನ ಅರ್ಥ ಆಗೋ ರೀತಿಯಲ್ಲಿ ಮಾತನಾಡುವಂತ ವ್ಯಕ್ತಿ ಅಂತ ಅದಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ದು. ಅಂಡ್ ನನ್ನ ಎರಡನೇ ಪ್ರಶ್ನೆ ಮತ್ತೆ ಕೊನೆಯ ಪ್ರಶ್ನೆ ಕೂಡ ಹೌದು. ರಾಜ್ಯ ಸರ್ಕಾರದ ಗ್ಯಾರಂಟಿಯನ್ನ ಟೀಕಿಸುವ ಬಿಜೆಪಿ, ನರೇಂದ್ರ ಮೋದಿ ಕೂಡ ಗ್ಯಾರಂಟಿ ಗ್ಯಾರಂಟಿ ಅಂತ ಅಂತಿದ್ದಾರೆ. ಆ ಗ್ಯಾರಂಟಿಗೂ ಈ ಗ್ಯಾರಂಟಿಗೂ ಏನು ವ್ಯತ್ಯಾಸ ಸರ್? ಏನು ಗೊತ್ತಾ, ಯಾವುದನ್ನೇ ಮಾಡಿ ಇದೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾದಾಗ ಮೊದಲಿನ ಬಜೆಟನ್ನು ನೋಡಿ ಅವ್ರೇನು ಹೇಳಿದರು ಗೊತ್ತಾ? ಅದ್ಭುತವಾದ ಆ ಪ್ಯಾರ ನನ್ನ ಹತ್ರ ಇದೆ. ಓಕೆ, ಸಾಲ ಮಾಡೋದು ತಪ್ಪಲ್ಲ, ಆದರೆ ಆಸ್ತಿ ಮಾಡಲಿಕ್ಕೋಸ್ಕರ ಸಾಲ ಮಾಡಿ, ರೆವೆನ್ಯೂ ವೆಚ್ಚಕ್ಕೋಸ್ಕರ ಸಾಲ ಮಾಡಬೇಡಿ ಸ್ಪಷ್ಟವಾಗಿ ಹೇಳಿದರು. ನಾನು ಹೇಳ್ತಾ ಇರೋದು ಏನು ಗೊತ್ತಾ, ಗ್ಯಾರಂಟಿಗಳ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಯಾವ ರೀತಿ ನೀವು ವೆಚ್ಚ ಮಾಡ್ತಿದ್ದೀರಾ, ನಾ ಗ್ಯಾರಂಟಿಗಳ ಬಗ್ಗೆ ಮಾತಾಡೋ ಹಕ್ಕು ನನಗಿಲ್ಲ ಸರ್. ಐ ವಿಲ್ ನಾಟ್ ಟಾಕ್ ಆಫ್ ದೋಸ್ ಥಿಂಗ್ಸ್. ದಯವಿಟ್ಟು ಮಿಸ್ಟೇಕ್ ಮಾಡ್ಕೋಬೇಡಿ. ನಾನು ಹೇಳ್ತಾ ಇರೋದು ಏನು ಗೊತ್ತಾ, 15 ಬಜೆಟನ್ನು ಮಂಡನೆ ಮಾಡಿದವರು ಇವರು. ಯಾವತ್ತೂ ಸಹ ಭಾರತ ಇನ್ನೊಂದು ಶ್ರೀಲಂಕಾ ಆಗಬಾರ್ದು, ಯಾವತ್ತೂ ಸಹ ಭಾರತ ಇನ್ನೊಂದು ಪಾಕಿಸ್ತಾನ ಆಗಬಾರ್ದು. ಒಂದು ಹೇಳಿ, ಸಿದ್ದರಾಮಯ್ಯನವರು ಹೀಸನೋ ಒಳ್ಳೆ ಇದಿದೆ, ಅವರು ಸುಮ್ಮನೆ ಏನೋ ತಗೊಂಡು ಖರ್ಚು ಮಾಡೋದನ್ನು ಸರ್ಟನ್ಲಿ ನೋ, ಹಿ ರಿಯಲಿ ಹ್ಯಾಸ್ ಅನ್ ಎಕ್ಸಲೆಂಟ್ ಅನಾಲಿಸಿಸ್. ಓಕೆ, ತುಂಬ ಚೆನ್ನಾಗಿದೆ. ಆದರೆ ಅವರಿಗೆ ರಾಜ್ಯದ ಅಭಿವೃದ್ಧಿ ಮುಖ್ಯವ, ರಾಜ್ಯದ ಆರ್ಥಿಕತೆ ಮುಖ್ಯವ, ಅಧಿಕಾರ ಮುಖ್ಯವ ಅಂತ ಹೇಳಿದ್ರೆ ಹಿ ಚೂಸ್ ಇಟ್ ದ ಸೆಕೆಂಡ್ ಒನ್. ಇದು ಗ್ರೌಂಡ್ ರಿಯಾಲಿಟಿ. ಕಾಂಗ್ರೆಸ್ನವ್ರು ಏನು ಗೊತ್ತಾ, ರಾಜಕೀಯವಾಗಿ ನಾವು ಮಾತನಾಡ್ಲಿಕ್ಕೆ ಹೋಗಲ್ಲ, ಇದು ವಾಸ್ತವಿಕ ಸಂಗತಿ. ಸಿಂಪಲ್, ನಾನು ಆಗಲೇ ಹೇಳಿದೆ, ಸಿದ್ದರಾಮಯ್ಯ ಗ್ಯಾರಂಟಿಗೂ ಮೋದಿ ಗ್ಯಾರಂಟಿಗೂ ವ್ಯತ್ಯಾಸ ಇಷ್ಟೇ. ಯಾವ ಕಾರಣಕ್ಕೂ ಮೋದಿ ಸರ್ಕಾರದ ಗ್ಯಾರಂಟಿಯಲ್ಲಿ ದೇಶದ ಆರ್ಥಿಕತೆ ನಾಶ ಆಗೋದಿಲ್ಲ, ದೇಶ ಸ್ಟೇಬಲ್ ಆಗ್ತಾ ಹೋಗುತ್ತೆ. ಐ ಟೆಲ್ ಯು ಒನ್ ಥಿಂಗ್, ಕೊರೋನಾ ಬಂತು ಸರ್, ಇದನ್ನು ಬಿಟ್ಬಿಡಿ, ನೀವೇ ಯೋಚನೆ ಮಾಡಿ. ಐ ವಿಲ್ ಮೇಕ್ ಯು ಟು ಸೇ ಎಸ್. ಪ್ರಾಮಾಣಿಕವಾಗಿ ಹೇಳಿ, 2014ರಲ್ಲಿ ಮೋದಿ ಸರ್ಕಾರಕ್ಕೆ ಅಧಿಕಾರ ಹಸ್ತಾಂತರ ಮಾಡಿದವಾಗ ಮೊರ್ಗಾನ್ ಸ್ಟ್ಯಾನ್ಲಿ ಭಾರತವನ್ನು ಫ್ರೆಜೈಲ್ 5 ಅಂತ ಹೇಳಿತ್ತು. ನಿಮ್ಗೆ ಗೊತ್ತಿರಬೇಕಿದು. ಫ್ರೆಜೈಲ್ 5 ಅಂದರೆ 5 ರಾಷ್ಟ್ರಗಳು, ಇಂಡಿಯಾ, ಇಂಡೋನೇಷ್ಯಾ, ಟರ್ಕಿ, ಬ್ರೆಜಿಲ್, ಸೌತ್ ಆಫ್ರಿಕಾ. ಈ 5 ರಾಷ್ಟ್ರಗಳು ಆರ್ಥಿಕವಾಗಿ ಎಷ್ಟು ಶಿಥಿಲವಾಗಿದೆ ಅಂದರೆ ನೆಲಕಚ್ಚುವ ಸ್ಥಿತಿಯಲ್ಲಿದೆ. ಇನ್ಫ್ಲೇಷನ್ ಡಬಲ್ ಡಿಜಿಟ್ನಲ್ಲಿದೆ, ರುಪಿ ಸಖತ್ ವೀಕ್ ಆಗಿದೆ, ಸಾಲ 3 ಪಟ್ಟಾಗಿದೆ. 1% ಜನ ಮಾತ್ರ 54% ಸಂಪತ್ತು ಹೊಂದಿದ್ದಾರೆ. 10% ಜನರ ಕೈಲಿನ ದೇಶದ 76% ಸಂಪತ್ತಿದೆ. ಆದರೆ ತೆರಿಗೆ ಕಟ್ಟಿರೋರು 1% ಜನ ಮಾತ್ರ. ಜಗತ್ತೇ ನೋಡದೇ ಇರುವಂತಹ ಕಲ್ಪನೆಗೂ ಮೀರಿದ ಭ್ರಷ್ಟಾಚಾರ. ಕೇಳಿದ್ದೀರಾ? ಕೋಲ್ ಮೈನ್ಸ್ನಲ್ಲಿ ಶ್ರೀಮಂತರಲ್ಲಿ ಶ್ರೀಮಂತರಿಗೆ ದೇಶದ ನೈಸರ್ಗಿಕ ಸಂಪನ್ಮೂಲಗಳನ್ನು ಉಚಿತವಾಗಿ ಕೊಟ್ಟಿರುವಂತಹ ಸರ್ಕಾರ ಇದು. ಕೋಲ್ ಮೈನ್ಸನ್ನು ಯೋಚನೆ ಮಾಡಿದ್ದೀರಾ? ಎಲ್ಲದಕ್ಕಿಂತಲೂ ರಾಷ್ಟ್ರೀಕೃತ ಬ್ಯಾಂಕ್ಗಳು, ಜನಸಾಮಾನ್ಯರು 115 ಲಕ್ಷ ಕೋಟಿ ರೂಪಾಯಿ ಇದರಲ್ಲಿ ಡೆಪಾಸಿಟ್ ಮಾಡಿದ್ದಾರೆ. ರಾಷ್ಟ್ರೀಕೃತ ಬ್ಯಾಂಕ್ಗಳನ್ನು ಮುಳುಗಿ ಹೋಗುವ ಪರಿಸ್ಥಿತಿಗೆ ತಂದಿದ್ರು ಸರ್. ನೀವು ಕೇಳಬೇಕಾಗಿರೋ ಪ್ರಶ್ನೆ ತುಂಬ ಒಳ್ಳೆಯ ಪ್ರಶ್ನೆ ಕೇಳಿದ್ದೀರಾ. ಇನ್ನು ನೀವು ಕೇಳಬೇಕಾಗಿಲ್ಲ, ಆದರೂ ಹೇಳ್ತೀನಿ. ನಿಜವಾದ ಸಮಸ್ಯೆ ಏನು ಗೊತ್ತಾ, ಶ್ವೇತಪತ್ರ ತರಬೇಕಾಗಿರೋದು ಯಾವಾಗ ಹೇಳಿ? ಸಿದ್ದರಾಮಯ್ಯನವರು ಸರ್ಕಾರ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿದ್ದರು. ಬಹುಶಃ JH ಪಟೇಲ್ ಆವಾಗ ಚೀಫ್ ಮಿನಿಸ್ಟರ್ ಆಗಿದ್ದರು ಅನಿಸುತ್ತೆ. 1999 ಮುಗಿತು. SM ಕೃಷ್ಣ ಬಂದಾಗ 1 ವಾರ ರಾಜ್ಯದ ಆರ್ಥಿಕ ಪರಿಸ್ಥಿತಿ ನೋಡಿ ಏನು ಮಾಡಿದ್ರೆ ಹೇಳಿ ಅವರು? ಶ್ವೇತಪತ್ರಕ್ಕೋಸ್ಕರ ಆರ್ಡರ್ ಕೊಟ್ಟರಾ ಇಲ್ವಾ? ಶ್ವೇತಪತ್ರ ಬಂತಾ ಇಲ್ವಾ? ಯಾಕೆ ಮಾಡಿದ್ರು ಹೇಳಿ? ಹಿಂದೆ ಆಗಿರುವಂತಹ ಸಮಸ್ಯೆಗಳಿಗೆ ನನ್ನ ತಲೆ ಮೇಲೆ ಯಾರು ಗೂಬೆ ಕೂರಿಸಬಾರ್ದು ಅಂತ ಹೇಳಿ ಶ್ವೇತಪತ್ರವನ್ನು ಹೊರಡಿಸಿದ್ರು. ದಿಸ್ ಈಸ್ ದ ಫ್ಯಾಕ್ಟ್.
ಅದ್ರ ಮೇಲೆ ಯಾರೂ ಸ್ವರ ಎತ್ತಲಿಲ್ಲ, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯನವರು. ದಿಸ್ ಈಸ್ ದ ಫ್ಯಾಕ್ಟ್. ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಮೋದಿ ಸರ್ಕಾರ ಯಾಕೆ 2014ರಲ್ಲಿ ಶ್ವೇತಪತ್ರವನ್ನು ಹೊರಡಿಸ್ಲಿಲ್ಲ, ಈಗ ಯಾತಕ್ಕೆ ಶ್ವೇತಪತ್ರ ಹೊರಡಿಸಿದ್ರು ಅಂತ ಕೇಳಬೇಕು ನೀವು. ಅನಿಸುತ್ತೆ ಯಾರಿಗಾದರೂ ಅನಿಸೋದಿಲ್ವಾ? ಖಂಡಿತವಾಗಿ. ಈಗೆಲ್ಲ ಆರ್ಥಿಕವಾಗಿ, ಯಾಕಂದರೆ ಆವಾಗ ಎಲ್ಲಾದರೂ ಶ್ವೇತಪತ್ರ ಹೊರಡಿಸಿದ್ರು ಅಂದರೆ ಭಾರತದ ರಾಷ್ಟ್ರೀಕೃತ ಸರ್, ಒಂದು ದೇಶದ ಬ್ಯಾಂಕ್ಗಳಿದಾವಲ್ಲ, ಆ ದೇಶದ ಬ್ಯಾಕ್ ಬೋನ್, ನರನಾಡಿ, ಅದೆಲ್ಲರೂ ಮುಳುಗ್ತಾ ಇದೆ ಅಂದರೆ ಇಡೀ ದೇಶ ಮುಳುಗಿದ ಲೆಕ್ಕ. ದೇಶ 14% ಕೊಟ್ಟಿರೋ ಸಾಲಗಳಲ್ಲಿ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಇದೆ. ಅದರಲ್ಲಿ ಮೋಸ್ಟ್ ಆಫ್ ದೆಮ್ ಎಲ್ ರಾಜಗೋಪಾಲ್, ಲ್ಯಾಂಕೋ ಇನ್ಫ್ರಾಸ್ಟ್ರಕ್ಚರಿನ ಚೇರ್ಮನ್, ಕಾಂಗ್ರೆಸ್ಸಿಂದ 2 ಬಾರಿ ಅವರು MP ಆಗಿದ್ದರು, ಅನ್ಡಿವೈಡೆಡ್ ಆಂಧ್ರ ಪ್ರದೇಶದಿಂದ. ಅವರಿಗೆ ಲ್ಯಾಂಕೋ ಇನ್ಫ್ರಾಸ್ಟ್ರಕ್ಚರ್ಗೆ 26,000 ಕೋಟಿ ಸಾಲ ಕೊಟ್ಟಿದ್ದಾರೆ. ₹1 ಅಸಲು, ₹1 ಬಡ್ಡಿ ಪಾವತಿ ಆಗಿಲ್ಲ. ಏನು ಮಾಡ್ಬೇಕು ಸರ್? ಅದಕ್ಕೆ ಸೂಟ್ ಫೈಲ್ ಮಾಡಬೇಕಲ್ವಾ? ಮಾಡಿದ್ದೇನು ಹೇಳಿ? 2014 ಚುನಾವಣೆಗೆ 8 ತಿಂಗಳು ಮೊದಲು ಇನ್ನು ₹6,000 ಕೋಟಿ ಸಾಲ ಕೊಟ್ಟರು. ಇದೆಲ್ಲ ಸೇರಿ 55,000 ಕೋಟಿ ರೂಪಾಯಿ ಆಯಿತು. ದಿವಾಳಿತನ, ಒಂದು ನಿಮಿಷ, ಲೆಟ್ ಮಿ ಫಿನಿಶ್. ದಿವಾಳಿತನದ ಕಾಯ್ದೆನಲ್ಲಿ ರಿಕವರಿ ಎಷ್ಟಾಗಿದೆ? ತುಂಬ ಕಮ್ಮಿ. ಉಳಿದಿದ್ದು ಯಾರು ಕೊಟ್ಟರು ಸರ್? ನೀವು, ಇವರು, ನಾವೆಲ್ಲ ಕೊಟ್ಟಿದ್ದೀವಿ. ನಾನು ಹೇಳಿರೋದು ಟಿಪ್ ಆಫ್ ದ ಐಸ್ಬರ್ಗ್. 1,200 ಕೋಟಿ ರೂಪಾಯಿ ಚೆಕ್ ಬೌನ್ಸ್ ಆಯಿತು. ಯಾರದ್ದು? ವಿಜಯ್ ಮಲ್ಯಾನ್. ನಾವು ಕೊಟ್ಟೋ ಬಾಡಿಗೆನ ಬೌನ್ಸ್ ಆಯಿತು ಅಂದರೆ, ಚೆಕ್ ಬೌನ್ಸ್ ಆಯಿತು ಅಂದರೆ ದೆ ಕ್ಯಾನ್ ಪುಟ್ ಅಸ್ ಬಿಹೈಂಡ್ ಬಾರ್ಸ್. 3 ತಿಂಗಳು ಟೈಮ್ ಕೊಟ್ಟು ಅವ್ರಿಗೆ ಏನು ಮಾಡಿದ್ರೆ ಹೇಳಿ? 3 ತಿಂಗಳ ನಂತರ 1,500 ಕೋಟಿ ರೂಪಾಯಿ ಅಡಿಷನಲ್ ಲೋನ್ ಕೊಟ್ಟರು. ಪುಣ್ಯಾತ್ಮ ದುಡ್ಡು ತೊಗೊಂಡು ಲಂಡನಿಗೆ ಓಡೋದ್ರು. ನಾನು ಈ ತರಹದ್ದು ತುಂಬ ಹೇಳಬಲ್ಲೆ ಸರ್. 14.5% ಸಮಗ್ರ ಸಾಲದ್ದು NPA ಬಿಕಾಸ್ ಆಫ್ ಕ್ರೋನಿ ಬಂಡವಾಳಶಾಹಿಗಳಿಗೆ. ಇದನ್ನು ಆವಾಗ ಅನೌನ್ಸ್ ಮಾಡಿದರೆ ದೇಶ, ಕಾಂಗ್ರೆಸ್ ಫಿನಿಶ್ ಆಗ್ತಿತ್ತು ಸರ್. 100%. ಮೋದಿದು ನೀವು ನೋಡಿರ್ಬೋದು, ಅವರು ಯಾವುದೇ ತೀರ್ಮಾನಗಳಲ್ಲಿ ಪ್ರಮುಖವಾದ ಒಂದು ಅಂಡರ್ ಕರೆಂಟ್ ಇರುತ್ತೆ. ಅದೇನು ಗೊತ್ತಾ? ನೇಷನ್ ಫಸ್ಟ್. ಬಟ್ ಸರ್, ಇದು 1 ನಿಮಿಷ ಮುಗಿಸ್ತೀನಿ. ಇದರ ಪರಿಣಾಮ ಏನಾಗುತ್ತೆ ಗೊತ್ತಾ? ಹೊರಗಡೆ ಹೇಳಿದ್ರು ಅಂದರೆ ನೆಕ್ಸ್ಟ್ ಡೇ ಹೆಂಗಸರು ಮನೇಲಿ ಕಾಫಿ ಮಾಡೋದಿಲ್ಲ, ಸ್ನಾನ ಮಾಡಿ ದೇವರಿಗೆ ದೀಪ ಹಚ್ಚಿ ದೆ ವಿಲ್ ಬಿ ಸ್ಟ್ಯಾಂಡಿಂಗ್ ಇನ್ ದ ಕ್ಯೂ ಇನ್ ಫ್ರಂಟ್ ಆಫ್ ದ ಬ್ಯಾಂಕ್. ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಓಪನ್ ಆಯಿತು ಅಂದರೆ ₹68ಕ್ಕೆ ಓಪನ್ ಆಗಲ್ಲ ಸರ್. ₹200 ₹300 ಗಾಡ್ ಅಲೋನ್ ನೋಸ್. 48 ಅವರ್ಸ್ನಲ್ಲಿ ಇದೇ ಗ್ಲೋಬಲ್ ರೇಟಿಂಗ್ ಏಜೆನ್ಸಿಗಳು ಇಂಡಿಯಾನ ಜಂಕ್ ಸ್ಟೇಟಸ್ ಅಂತ ಡಿಕ್ಲೇರ್ ಮಾಡ್ತವೆ. ನಮಗೆ ಸಾಲ ಕೊಡೋರು ಇರಲ್ಲ. ಇವತ್ತು ಸಹ ₹80 ₹83ನಲ್ಲಿದೆ. ₹300 ಕಮ್ಮಿ ಇರ್ತಿರಲಿಲ್ಲ, ಇಂಡಿಯಾ ವುಡ್ ಹ್ಯಾವ್ ಬೀನ್ ಫಿನಿಶ್ಡ್. ಆದ್ದರಿಂದ ಇವತ್ತು ಜಗತ್ತಲ್ಲಿ ಫೈನಾನ್ಷಿಯಲ್ ಕ್ರೈಸಿಸ್ ಇದ್ದರೂ ಭಾರತದ ರಾಷ್ಟ್ರೀಕೃತ ಬ್ಯಾಂಕ್ಗಳು ರಿವೈವ್ ಆಗಿದೆ. ರಿವೈವ್ ಮಾಡಿ ಸರ್, ಸ್ವಿಟ್ಜರ್ಲೆಂಡಿನ ಬ್ಯಾಂಕ್ಗಳು ಮುಳುಗಿ ಹೋಗಿದೆ. ಬ್ಲ್ಯಾಕ್ ಮನಿಯನ್ನು ತಗೊಂಡೋಗಿಡ್ತದ್ದಂಥ ಸ್ವಿಟ್ಜರ್ಲೆಂಡಲ್ಲಿ ಕ್ರೆಡಿಟ್ ಸ್ವಿಸ್ ಬ್ಯಾಂಕ್ ಮುಳುಗಿ ಹೋಯಿತು. ಅಂಥ ಸಂದರ್ಭದಲ್ಲಿ ಇದೇ ರಾಷ್ಟ್ರೀಕೃತ ಬ್ಯಾಂಕುಗಳು 1,04,000 ಕೋಟಿ ರೂಪಾಯಿ ನಿವ್ವಳ ಲಾಭ ಹೋದ ವರ್ಷ ಮಾಡಿದೆ. ಆ ಲೆಕ್ಕಕ್ಕೆ ತಂದಿಟ್ಟು ನಂತರ ಅನೌನ್ಸ್ ಮಾಡಿದ್ದಾರೆ. ಇವರೆಲ್ಲ ಕದೀಮ್ರಪ್ಪ ಅನ್ನೋ ವಿಚಾರ ಹೇಳಿದ್ದಾರೆ. ಹೇಳಿರೋದು ಕರೆಕ್ಟು, ಅವರು ಡಿಲೇ ಮಾಡಿದ್ದು ಕರೆಕ್ಟು. ಮೊದಲೇ ಹೇಳಿದ್ರೇನು ಗೊತ್ತಾ? ಅವ್ರ ಜೊತೆಯಲ್ಲಿ ದೇಶನೂ ಮುಳುಗಿ ಹೋಗ್ಬಿಡ್ತಿತ್ತು. ಎಸ್, ವಂಡರ್ಫುಲ್, ಐ ಅಗ್ರಿ. ಯಾಕಂತಂದರೆ ದೇಶ ಆರ್ಥಿಕತೆ ಈ ಥರ ಸನ್ನಿವೇಶ ಇದೆ ಅಂತಂದರೆ ದೇಶದ ಮಾರುಕಟ್ಟೆ, ಷೇರು ಮಾರುಕಟ್ಟೆ ಕುಸಿತ ಆಗಿ ಮತ್ತಷ್ಟು ಅಧ್ವಾನ ಆಗೋದು. ಅದನ್ನು ಅವಾಗ ಹೇಳಿಲ್ಲ, ಇವಾಗ ಹೇಳಿದ್ದಾರೆ, ಈ ಕಾರಣಗಳನ್ನ ಕೊಟ್ಟಿದ್ದಾರೆ ಅಂತ. ಕನ್ನಡಿಗರ ಬ್ಯಾಂಕ್ಗಳನ್ನ ಮರ್ಜ್ ಮಾಡಿಬಿಟ್ರು. 1. 2ನೇದು, ಕನ್ನಡಿಗರ ಸರ್ಕಾರಿ ಸ್ವಾಮ್ಯದ ಕಂಪ್ನಿಗಳನ್ನ ಮಾರಿದ್ರು. ಕಂಪ್ನಿಗಳನ್ನ ಹುಟ್ಟಾಕಿದ್ದು, ಬ್ಯಾಂಕ್ಗಳನ್ನ ಹುಟ್ಟಾಕಿದ್ದು ಕಾಂಗ್ರೆಸ್ಸು, ಅವನ್ನ ಮಾರಿದ್ದು, ಖಾಸಗೀಕರಣ ಮಾಡಿದ್ದು BJP ಅಂತ ಹೇಳ್ತಾರೆ. ನಾನು ಅದಕ್ಕೆ ಉತ್ತರ ಹೇಳ್ತೀನಿ ಪ್ಲೀಸ್. ಯಾವ ಬ್ಯಾಂಕ್ ಮಾಡಿದ್ರು ಹೇಳಿ? ಸಿಂಡಿಕೇಟ್ ಬ್ಯಾಂಕ್. ಇನ್ನೊಂದು ಯಾವ್ದು ಬ್ಯಾಂಕು? ವಿಜಯ ಬ್ಯಾಂಕ್ ಅಲ್ವಾ? ಹೌದು. ವಿಜಯ ಬ್ಯಾಂಕ್ ಅವರು ಸೃಷ್ಟಿ ಮಾಡಿದ್ದೆ ಸರ್. ರಾಷ್ಟ್ರೀಕರಣ ಮಾಡಿಕೊಂಡ್ರು. ದೇ ಟುಕ್ ಓವರ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ವಿಜಯ ಬ್ಯಾಂಕ್, ಸಿಂಡಿಕೇಟ್ ಬ್ಯಾಂಕ್ಗಳು ಮಣಿಪಾಲದ ಪೈ ಫ್ಯಾಮಿಲಿ ಸ್ಟಾರ್ಟ್ ಮಾಡಿದ್ದು. ವಿಜಯ ಬ್ಯಾಂಕು ಸುಂದರಾಮ್ ಶೆಟ್ಟಿ ಅಂತ ಆ ಬಂಡ್ಸ್ ಆ ಫ್ಯಾಮಿಲಿ ಸ್ಟಾರ್ಟ್ ಮಾಡಿದ್ದು. ಇದನ್ನು ರಾಷ್ಟ್ರೀಕರಣ ಮಾಡಿ ಇಂದಿರಾ ಗಾಂಧಿ ಇದನ್ನು ನಂದು ಅಂತ ಹೇಳ್ಕೊಳಕ್ಕಾಗೋದಿಲ್ಲ. ಅರ್ಥ ಮಾಡ್ಕೊಳ್ಳಿ ಸರ್, ಯಾರು ಮಾಡಿದ್ದಲ್ಲ. ದೀಸ್ ಆರ್ ದ ಥಿಂಗ್ಸ್. ಲೆಟ್ ಮಿ ಟೆಲ್ ಯು ಒನ್ ಥಿಂಗ್. ಯಾಕೆ ಮಾಡಿದ್ರು? ಕನ್ನಡಿಗರ ಬ್ಯಾಂಕ್ಗಳನ್ನ ನೀವು ಮರ್ಜ್ ಮಾಡಿದ್ರಿ ಅಂತ ಕೇಳ್ತಿಲ್ಲ. ಇಲ್ಲ, ನಾನು ನಿಮ್ಗೆ ಇದೇ ಸರ್ ಮಿಸ್ಗೈಡ್ ಮಾಡುವಂಥದ್ದು. ವಾಸ್ತವಿಕ ಸಂಗತಿ ಏನು ಗೊತ್ತಾ ಸರ್? ಅಂದಿನ ಪರಿಸ್ಥಿತಿನಲ್ಲಿ ವಿಜಯ ಬ್ಯಾಂಕಿಗೆ ಕ್ರೈಸಿಸ್ನಲ್ಲಿತ್ತು. ನಿಮಗೆ ಬರೀ ಒಂದು ಹಾಗಿದ್ರೆ ಯಾವಾಗ ಹೇಗೆ ಮುಳುಗಿ ಹೋಗೋ ಬ್ಯಾಂಕ್ಗಳು 1,04,000 ಕೋಟಿ ರೂಪಾಯಿ ನಿವ್ವಳ ಲಾಭಕ್ಕೆ ಹೇಗೆ ಬಂತ ಹೇಳಿ? ದಿವಾಳಿತನದ ಕಾಯ್ದೆನೇ ಜಾರಿಗೆ ತಂದರು. ಪ್ರಾಂಪ್ಟ್ ಕರೆಕ್ಟಿವ್ ಆ್ಯಕ್ಷನ್ ಅಂತ ತೆಗೆದುಕೊಂಡು ಬಂದರು. ನಿಮಗೆ ಸ್ಟೆಪ್ ತೊಗೊಂಡಿರೋದು ಯಾಕಂದರೆ ತಮ್ಮ ಡೊಮೈನ್ ಬೇರೆ, ನಿಮ್ಗೆ ಇದ್ರ ಬಗ್ಗೆ ಮಾಹಿತಿ ಇರೋದಿಲ್ಲ. ಇದನ್ನು ಹೇಳಬೇಕಾಗಿರೋದು ನನ್ನಂಥವ್ರ ಕರ್ತವ್ಯ. ನಮ್ಮ ಲೆಕ್ಕಾಚಾರನೂ ಅಷ್ಟೇ.
ವಿಷಯಗಳನ್ನ ತುಂಬಾ ಸುಲಭವಾಗಿ ಜನಗಳಿಗೆ ಅರ್ಥ ಆಗೋ ಭಾಷೆಯಲ್ಲಿ ಹೇಳಿಸುವಂತ ಕರ್ತವ್ಯ. ಸೊ ಹಾಗಾಗಿ ನಾನು ನಿಮ್ಮನ್ನ interview ಮಾಡ್ತಾ ನೀವು ಕೇಳಿರೋದಾದ್ರಿಂದ ಎರಡನೇದು ಬ್ಯಾಂಕ್ ವಿಷಯ ದಿವಾಳಿತನದ ಕಾಯಿದೆ ಅಂತ. ಹಿಂದೆ ಒಂದು ಸಲ ಸಾಲ ತಗೊಂಡ್ರೆ ಕಟ್ಟದೇ ಇದ್ದರೆ ಲೋಯರ್ ಕೋರ್ಟು ಅಲ್ಲೊಂದು 4 ವರ್ಷ, ನಾನು ಸೋಲ್ತೀನಿ, ಹೈಕೋರ್ಟಿಗೆ ಹೋಗ್ತೀನಿ, ಅಲ್ಲಿ 4 ವರ್ಷ, ಸುಪ್ರೀಂ ಕೋರ್ಟು ಅಲ್ಲಿ 15-20 ವರ್ಷ ಕಳೆದು ಬಿಡ್ತಿದ್ರು. ಜಸ್ಟಿಸ್ ಡಿಲೈಡ್ ಈಸ್ ಜಸ್ಟಿಸ್ ಡಿನೈಡ್. ಒಪ್ಕೋತೀರಾ? ಅಷ್ಟೊತ್ತಿ ಪ್ರಾಪರ್ಟಿ ಬೆಲೆನೇ ಮೇಲೆ ಆಗಿರೋದು. ದಿವಾಳಿತನದ ಕಾಯ್ದೆಯಲ್ಲಿ ಏನು ಮಾಡಿದ್ದಾರೆ ಗೊತ್ತಾ ಸರ್? 3 ತಿಂಗಳು 90 ದಿನ, ಹೆಚ್ಚು ಸಾವಿರಾರು ಕೋಟಿ ಅಂದರೆ 180 ದಿನ, ಅಷ್ಟರ ಒಳಗಡೆ ಸೆಟ್ಲ್ ಆಗಲೇಬೇಕು. ಇಲ್ಲಾಂದ್ರೆ ಹರಾಜು ಹಾಕ್ತಾರೆ. ಹರಾಜಲ್ಲಿ ರಿಲೇಟಿವ್ಸ್ ಯಾರು ಭಾಗವಹಿಸೋ ಹಾಗಿಲ್ಲ. ಎಷ್ಟು ಬರುತ್ತೋ ರಿಕವರಿ ಮಾಡಿಕೊಂಡು ಉಳಿದಿದ್ದ ನಂತರದಲ್ಲಿ ನೀನು ಇನ್ಸಾಲ್ವೆಂಟ್ ಅಂತ ಡಿಕ್ಲೇರ್ ಮಾಡ್ತಾರೆ. ಯೋಚನೆ ಮಾಡಿ, ಅನಿಲ್ ಅಂಬಾನಿಗೆ ಅವ್ರು ಸಾಲ ಕೊಟ್ಟರು, ಅನಿಲ್ ಅಂಬಾನಿ ಇನ್ಸಾಲ್ವೆಂಟ್ ಅಂತ ಡಿಕ್ಲೇರ್ ಆಗಿ ಹೋಗ್ಬಿಟ್ರೆ ಅದಕ್ಕೋಸ್ಕರ ಒದ್ದಾಡ್ಕೊಂಡು ಪೇ ಮಾಡ್ತಿದ್ದಾರೆ, ಸುಳ್ಳು ಹೇಳ್ತಿದ್ದಾರೆ, ಸಾಲ ಕಟ್ಟಿಲ್ಲ. ರೈಟ್ ಆಫ್ ಆ್ಯಂಡ್ ವೇವ್ ಆಫ್ ಈಸ್ ಡಿಫರೆಂಟ್. ನೋಡಿ, ರಾಹುಲ್ ಗಾಂಧಿ ಹೇಳ್ತಿರೋದು ರೈಟ್ ಆಫ್ ಮಾಡಿದ್ದಾರೆ, ದುಡ್ಡು ಕೊಡಬೇಡಿ ಅಂತ ಹೇಳಿದ್ದಾರೆ. ಸ್ವಾಮಿ, ರೈಟ್ ಆಫ್ ಬೇರೆ, ವೇವ್ ಆಫ್ ಬೇರೆ. ರೈಟ್ ಆಫ್ ಅಂತ ಹೇಳಿದ್ರೆ ಡೆಬಿಟ್ ಇರುತ್ತಲ್ಲ, ಅಕೌಂಟನ್ನು ಕ್ಲೋಸ್ ಮಾಡಿ ಒಂದು ಕಡೆ ಇಟ್ಟು ನಂತರ ಸೂಟ್ ಫೈಲ್ ಮಾಡೋದಕ್ಕೆ ಅದಕ್ಕೆ ರೈಟ್ ಆಫ್ ಅಂತಾರೆ. ಅದರ ಅರ್ಥ ಸಾಲ ರಿಕವರಿ ಮಾಡೋದು ಮಾಡ್ತಿರ್ತಾರೆ. ವೇವ್ ಆಫ್ ಅಂದ್ರೆ ಏನು ಗೊತ್ತಾ? ನೀವು ಕಟ್ಟಬೇಕಾಗಿಲ್ಲ, ಹೊರಟೋಗಿ, ಇಲ್ಲಿಗೆ ಮುಗೀತು ಅಂತ. ಈಗ ಮಧ್ಯ ಪ್ರಶ್ನೆ ಜಾಯಿನ್ ಮಾಡ್ಬಿಡ್ತೀನಿ. ಕೇಂದ್ರದ ಮೋದಿ ಸರ್ಕಾರ, ನರೇಂದ್ರ ಮೋದಿ ಶ್ರೀಮಂತರ ಸಾಲವನ್ನ ಮನ್ನಾ ಮಾಡ್ತಾರೆ, ಬಡವರು ಕೊಟ್ರೆ ವಿರೋಧ ಮಾಡ್ತಾರೆ. ಕೇಳಿದ ಅನುಕೂಲ ಆಯ್ತು. ಪ್ಲೀಸ್ ಕಂಟಿನ್ಯೂ ಮಾಡಿ. ಅದಕ್ಕೆ ಅವ್ರು ಏನು ಶಬ್ದ ಹೇಳಿದ್ದಾರೆ ಗೊತ್ತಾ? ರೈಟ್ ಆಫ್ ಅಂದಿದ್ದಾರೆ. ಇದು ಏನಾಗುತ್ತೆ ಅಂದರೆ, ನಾನೊಬ್ಬ ಕಸ್ಟಮರು, ತಾವು ಬ್ಯಾಂಕು ನಂಗೆ ಸಾಲ ಕೊಟ್ಟಿದ್ದೀರಾ 1000 ಕೋಟಿ, ನಾನು ಕಟ್ಟಿದ ಬಡ್ಡಿ ಎಲ್ಲ ಸೇರಿ 2000 ಕೋಟಿ ಆಗಿದೆ. ನನ್ನ ಮೇಲೆ ಕೇಸ್ ಹಾಕ್ತೀರಾ? ಕೇಸ್ ಹಾಕೋ ಹೊತ್ತಿನ ನನ್ನ ಅಕೌಂಟ್ ರನ್ನಿಂಗಲ್ಲಿ ಇರಬಾರ್ದು, ಅಕೌಂಟನ್ನು ಕ್ಲೋಸ್ ಮಾಡಿ ಒಂದು ಕಡೆ ಇಟ್ಟಿರಬೇಕು. ಅದಕ್ಕೆ ರೈಟ್ ಆಫ್ ಅಕೌಂಟ್ ಅಂತ ಹೆಸರು. ನೀವು ನನ್ನ ಮೇಲೆ ಕೇಸ್ ಹಾಕಿರ್ತೀರ, ಡೆಟ್ ರಿಕವರಿ ಟ್ರಿಬ್ಯುನಲ್ಲಿಗೆ ಹೋಗಿರ್ತೀರ, ನೀವು ಈ ಅಕೌಂಟ್ ಇದೆ, ಕೋರ್ಟಿಗೆ ಹೋಗಿರ್ತೀರ, ಬಟ್ ಇದಕ್ಕೆ ಹೆಸರೇನು? ಜನರಲ್ ಅಕೌಂಟ್ ಅಲ್ಲ, ಇದು ಬ್ಯಾಡ್ ಅಕೌಂಟ್. ಅದಕ್ಕೆ ರೈಟ್ ಆಫ್ ಅಕೌಂಟ್ ಅಂತ ಕರೀತಾರೆ. ನನ್ನ ಮೇಲೆ ನೀವು ಕೇಸ್ ಹಾಕಿದ್ದೀರಾ, ದುಡ್ಡು ಬಂದ ನಂತರದಲ್ಲಿ ಅದನ್ನು ಕ್ಲೋಸ್ ಮಾಡ್ತೀರಾ. ವೇವ್ ಆಫ್ ಅಂದರೆ ಏನು ಗೊತ್ತಾ? ಸಪೋಸ್ 2000 ಕೋಟಿನಲ್ಲಿ 1900 ಕೋಟಿ ರೂಪಾಯಿ ನೀವೆಲ್ಲ ರಿಕವರಿ ಮಾಡಿಕೊಂಡು ಇನ್ನೊಂದು 100 ಕೋಟಿ ಬಂದಿಲ್ಲ ಅಂದರೆ ಇದು ಬರೋದಿಲ್ಲ. ಆ ವಿಶ್ವನಾಥ್ ಭಟ್ರು ಇಲ್ಲ, ಇನ್ಸಾಲ್ವೆಂಟ್ ಅಂತ ಡಿಕ್ಲೇರ್ ಆದರು, ಅವ್ರ ಕೇಳಿ 1 ಪೈಸಾನೂ ಇಲ್ಲ ಅಂತ ಹೇಳಿ 100 ಕೋಟಿಯನ್ನು ಮನ್ನಾ ಮಾಡ್ತೀರಲ್ಲ, ದಟ್ ಈಸ್ ವೇವ್ ಆಫ್. ಸರ್ಕಾರ ಇಲ್ಲಿ ತನಕ 10.6 ಲಕ್ಷ ಕೋಟಿ 10.6 lakh crore ರೂಪೀಸಿನ ಅಧಿಕೃತವಾಗಿ ರಿಕವರಿ ಮಾಡಿಕೊಂಡಿದೆ. ಇನ್ನು ಮಾಡ್ಕೊಳ್ಬೇಕಾಗಿರೋದು ಅಟ್ ದ ಮೋಸ್ಟ್ 1.5-2 ಲಕ್ಷ ಕೋಟಿ. ಸಾಲ ಕೊಟ್ಟು ದೇಶವನ್ನು ಆ ಪರಿಸ್ಥಿತಿಗೆ ತಂದವರು ಜನರಲ್ಲಿ ಆರ್ಥಿಕ ವಿಚಾರದಲ್ಲಿ ಅನಕ್ಷರತೆ ಇದೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಈ ಮಟ್ಟಕ್ಕೆ ಸುಳ್ಳು ಹೇಳೋದು ಉಂಟಲ್ಲ ಸರ್. ದಿಸ್ ಈಸ್ ವಾಟ್ ಐ ಟೆಲ್ ಯು. ಕಾಂಗ್ರೆಸ್ನ ಸಿದ್ಧಾಂತ ಏನು ಗೊತ್ತಾ? ದೊಡ್ಡ ಸುಳ್ಳನ್ನ. ಮೋದಿ ಸರ್ಕಾರ ಶ್ರೀಮಂತರ ಸಾಲವನ್ನ ಮನ್ನಾ ಮಾಡಿಲ್ಲ, ಹೌದು, ಸಾಲವನ್ನ ರಿಕವರಿ ಮಾಡುವ ಲೆಕ್ಕಾಚಾರದಲ್ಲಿದ್ದಾರೆ. ಕಾಂಗ್ರೆಸ್ಸಿಗರು ಯಾಮಾರಿಸಿದ್ದಾರೆ. ಹೌದು, 100%. ಕಾಂಗ್ರೆಸ್ಸಿಗರು ಸುಳ್ಳು ಹೇಳ್ತಿದ್ದಾರೆ. 100%. ದೀಸ್ ಆರ್ ದ ಫ್ಯಾಕ್ಟ್ಸ್. ನಾನು ಇನ್ನೊಂದು ಪ್ರಶ್ನೆ ನೀವು ಮಧ್ಯದಲ್ಲಿ ಕೇಳಿದ್ರಿ. ವೀಕ್ಷಕರು ನಮಸ್ಕಾರ. 2024 ಲೋಕಸಭೆ ಚುನಾವಣೆ ರಂಗೇರ್ತಾ ಇದೆ. ನಮಗೆ ಕೆಲವೇ ದಿನಗಳು ಮೊದಲಾಗ್ತದ ನಮ್ಮ ಕರ್ನಾಟಕದ ಮತದಾನಕ್ಕೆ. 28 ಕ್ಷೇತ್ರ ಬಿಜೆಪಿ ಗೆದ್ದೇ ಗೆಲ್ತೀವಿ ಅನ್ನೋ ವಿಶ್ವಾಸ. ದೇಶದಲ್ಲಿ 400ಕ್ಕೂ ಅಧಿಕ ಸ್ಥಾನ ಗೆಲ್ಲಬೇಕು ಅನ್ನೋ ಸಂಕಲ್ಪ ನರೇಂದ್ರ ಮೋದಿ ಅವರದು. ದೇಶದ ವಿಚಾರ ಬಂದಾಗ ಬಿಜೆಪಿ ನಾವು ಗೆಲ್ತೀವಿ ಅನ್ನೋದು ಬಿಜೆಪಿ ನಾಯಕರ ವಿಶ್ವಾಸ. ನನ್ನ ಜೊತೆ ಈಗ ಮಾತಾಡಲಿಕ್ಕೆ ವಿಶ್ವನಾಥ್ ಭಟ್ ಸರ್ ಇದ್ದಾರೆ. ನೀವು ಬಹುತೇಕ ನೋಡಿರ್ತೀರಿ, ಆರ್ಥಿಕ ವಿಚಾರಗಳು ಸಂಬಂಧಪಟ್ಟಂತೆ ಎಲ್ಲ ವಿಷಯಗಳು, ಬಜೆಟ್ ಸನ್ನಿವೇಶ ಸಂದರ್ಭಗಳಲ್ಲಿ ಹೆಚ್ಚಾಗಿ ನಿಮಗೆ ಸುಲಭವಾಗಿ ಮಾಹಿತಿಯನ್ನು ಕೊಡ್ತಕ್ಕಂಥ ವ್ಯಕ್ತಿ. ಈಗ ನನ್ನ ಜೊತೆ ಇದ್ದಾರೆ ವಿಶ್ವನಾಥ್ ಭಟ್ ಸರ್. ಸರ್ ನಮಸ್ಕಾರ. ನಮಸ್ತೆ. ನರೇಂದ್ರ ಮೋದಿಯವರ ಸರ್ಕಾರದ ಯೋಜನೆಗಳು, ಅವರ ಆರ್ಥಿಕ ವಿಚಾರಗಳನ್ನ ಕರ್ನಾಟಕದ ಜನರಿಗೆ ನಿಮ್ಮದೇ ಆದ ದಾಟಿಯಲ್ಲಿ, ಶೈಲಿಯಲ್ಲಿ ವಿಷಯಗಳನ್ನ ತಿಳಿಸ್ತಿರ್ತೀರಿ ಸುಲಭವಾಗಿ. ಬಟ್ ಇತ್ತೀಚೆಗೆ ಕಾಂಗ್ರೆಸ್ ಹೇಳ್ತಿರೋದು 165 ಲಕ್ಷ ಕೋಟಿಯನ್ನ ಸಾಲ ಬಿಜೆಪಿ ಮಾಡಿದೆ, ದೇಶವನ್ನ ಸಾಲದಲ್ಲಿ ದೂಡ್ತಾ ಇದೆ, ಸಾಲಗಾರ ದೇಶ ಭಾರತ ಮಾಡಿಟ್ಟಿದೆ ಅಂತ ಬಿಜೆಪಿ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಏನಿದು ಕತೆ? ನಿಮ್ಮಲ್ಲೆಲ್ಲರೂ ಕೂಡ ಅಂಕಿಅಂಶಗಳು ಪಕ್ಕ ಹೇಳ್ತಿದ್ದಾರೆ. ನೀವು ಅದರ ಬಗ್ಗೆ ಯೋಚನೆ ಮಾಡಬೇಕಾಗಿ 4-5 ನಿಮಿಷ 3-4 ನಿಮಿಷ. ಆದರೆ ಕ್ವಶನ್ ತುಂಬ ಸೀರಿಯಸ್ ಪ್ರಶ್ನೆ ಇದು. ಫ್ರಾಂಕ್ಲಿ ಹೇಳ್ತೀನಿ, ಸಂಬಡಿ ಶುಡ್ ಅಟೆಂಡ್. ಆ ದೃಷ್ಟಿಯಲ್ಲಿ ನಿಮಗೆ ವಿಚಾರವನ್ನು ಹೇಳ್ತೀನಿ ಪ್ಲೀಸ್. 2004ರಲ್ಲಿ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವದ NDA ಸರ್ಕಾರ ಕಾಂಗ್ರೆಸ್ಸಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡುವಾಗ ಇತ್ತ ಸಾಲ ಎಷ್ಟು ಅಂತ ಕೇಳಿದ್ರೆ ಸುಮಾರು 17 ಲಕ್ಷದ
17.779 lakh crores. ನಿಮಗೆಲ್ಲ ಅರ್ಥ ಆಗ್ತಾ ಇದ್ರು ಬಿಡಿಸಿ ಹೇಳಿ ನನಗೆ. 17.79 ಲಕ್ಷ ಕೋಟಿ ರೂಪಾಯಿ ಸಾಲ ಇತ್ತು. ಯಾವಾಗ ಅಂದರೆ 2004ರಲ್ಲಿ NDA ದಿವಂಗತ ವಾಜಪೇಯಿ ನೇತೃತ್ವದ BJP NDA ಸರ್ಕಾರ ಡಾಕ್ಟರ್ ಮನಮೋಹನ್ ಸಿಂಗ್ ನೇತೃತ್ವದ UPA ಸರ್ಕಾರಕ್ಕೆ ಅಧಿಕಾರ ಹಸ್ತಾಂತರ ಮಾಡುವ. ಅಲ್ಲಿಂದ 2014ರಲ್ಲಿ 10 ವರ್ಷದ ನಂತರ ಡಾಕ್ಟರ್ ಮನಮೋಹನ್ ಸಿಂಗ್ ನೇತೃತ್ವದ UPA ಸರ್ಕಾರ ನರೇಂದ್ರ ಮೋದಿ ನೇತೃತ್ವದ BJP ಸರ್ಕಾರಕ್ಕೆ ಅಥವಾ NDA ಸರ್ಕಾರಕ್ಕೆ ಅಧಿಕಾರವನ್ನು ಹಸ್ತಾಂತರ ಮಾಡುವಾಗ ಆಗಿರುವಂತಹ ಸಾಲ ಎಷ್ಟು ಅಂತ ಕೇಳಿದ್ರೆ ಸುಮಾರು ಪರ್ಫೆಕ್ಟ್ ಫಿಗರ್ಸ್ ನಾನು ನಿಮ್ಗೆ ಹೇಳ್ತೀನಿ. 58.6 ಲಕ್ಷ ಕೋಟಿ. ಸರಿಸುಮಾರು 17 ಚಿಲ್ಲರೆ ಹೇಳ್ತೀನಿ. 17.79 ಲಕ್ಷ ಕೋಟಿ ಇತ್ತು ಸಾಲ. ಇವರಿಗೆ ಅಧಿಕಾರವನ್ನು BJPಯವರಿಗೆ ಮೋದಿಯವರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡುವಾಗ ಆಗಿರುವಂತಹ ಸಾಲ 58.6 ಲಕ್ಷ ಕೋಟಿ. ಅಂದರೆ ನಾವು ಹಾಕ್ಬೇಡ ಹಾಗೆ ತಗೊಳ್ಬಾರ್ದು. ಹಾಗಲ್ಲ, ಈ 17.79 ಲಕ್ಷ ಕೋಟಿ ಸಾಲ ಆಗಿದೆಯಲ್ಲ, ಇದರದ್ದು ಬಿಡ ನಿಮಗೆ ಇನ್ನೂ ಒಂದು ಸ್ವಲ್ಪ ನೀಟಾಗಿರೋ ವಿಚಾರ ಇಂಪಾರ್ಟೆಂಟ್. ನಿಮ್ಮ ಈ ಉದ್ದೇಶ ಪ್ರಾಮಾಣಿಕವಾಗಿರೋದ್ರಿಂದ ನಾನು ನಿಮಗೆ ಯಾಕೆಂದ್ರೆ ಬಹುದೊಡ್ಡ ಚರ್ಚೆ ಆಗ್ತಿರ್ತಕ್ಕಂಥ ವಿಷಯ ಇದು. ನರೇಂದ್ರ ಮೋದಿ ದೇಶದ ಮೇಲೆ ಸಾಲ ಉಳಿಸಿದ್ದಾರೆ. ಒಂಚೂರು ಕಟ್ ಮಾಡ್ಕೊಂಡ್ಬಿಟ್ಟು ಪ್ಲೀಸ್. ಖಂಡಿತ ಮುಜುಗರ ಆಗೋ ಥರ ಇಲ್ಲ 17.79 ಲಕ್ಷ ಕೋಟಿ ಸಾಲ. ಈಗ 2014ರಲ್ಲಿ 58.6 ಲಕ್ಷ ಕೋಟಿ ಆಯಿತು. ಇದರ ಅರ್ಥ ಏನು ಅಂದರೆ ಈ 10 ವರ್ಷಗಳಲ್ಲಿ ಸಾಲದ ಪ್ರಮಾಣ 36.45 ಲಕ್ಷ ಕೋಟಿ ರೂಪಾಯಿ ಏರಿದೆ. ನಾವು ಆ ಥರ ತಗೊಳ್ಳೋದಲ್ಲ, ಆ್ಯಕ್ಚುಲಿ ಇದನ್ನು ಪರ್ಸೆಂಟೇಜ್ ವೈಸಲ್ಲಿ ತಗೊಳ್ಬೇಕು. 18 ಲಕ್ಷ ಕೋಟಿ ಅಂತ ಇಟ್ಕೊಂಡ್ರೆ 18 3s 54, 18 3 54, 3.5 ಪಟ್ಟು, ಆಲ್ಮೋಸ್ಟ್ 3.5 ಪಟ್ಟು ಅಥವಾ 3.2 ಪಟ್ಟು ಆಗಿದೆ ಅಂತ ತಿಳ್ಕೊಳ್ಳಿ. ಬಟ್ ನಾವು ಹಾಗೆ ತಗೊಳ್ಬೇಡ. ಯಾಕಂದರೆ 17.75 ಲಕ್ಷ ಕೋಟಿ ರೂಪಾಯಿಗೆ 10 ವರ್ಷದಲ್ಲಿ ಬಡ್ಡಿ ಪಾವತಿ ಮಾಡಿರ್ತಾರೆ. ಒಂದು ಗೊತ್ತಿರಲಿ, ಭಾರತ ವಿತ್ತೀಯ ಕೊರತೆಯಿಂದ ನರಳುತ್ತಿರುವಂತಹ ದೇಶ. ನಮ್ಗೆ ಅಲ್ಲಿಂದಲ್ಲಿಗೂ ಆಗ್ತಾ ಇಲ್ಲ. ಪ್ರತಿ ವರ್ಷ ನಾವು ಬಾರೋ ಮಾಡ್ತೀವಿ ದೇಶವನ್ನು ನಡೆಸಲಿಕ್ಕೋಸ್ಕರ. ಇದರ ಜೊತೆಯಲ್ಲಿ ಹಿಂದಿನ ಸಾಲಗಳು ಇದ್ದಾಗ ಆ ಸಾಲಕ್ಕೆ ನಾವು ಬಡ್ಡಿ ಪಾವತಿಗೂ ಸಾಲ ಮಾಡಬೇಕಾಗತ್ತೆ. ಇದು ವಾಸ್ತವಿಕ ಸಂಗತಿ. ಆದ್ದರಿಂದ 17.79 ಲ್ಯಾಕ್ ಕ್ರೋರ್ ರುಪೀಸಿಗೆ 10 ವರ್ಷ ಸಾಲ ಬಡ್ಡಿ ಪಾವತಿ ಮಾಡೋದು ಅಂದರೆ ಆ ಹಣ ಎಷ್ಟಾಗುತ್ತೆ ಅಂತ ಕೇಳಿದ್ರೆ, ಕರೆಕ್ಟಾಗಿ ಹೇಳೋದಾದರೆ 36.45 ಲಕ್ಷ ಕೋಟಿ ಆಗುತ್ತೆ. ನಿಮ್ಗೆ ಅರ್ಥವಾಗಲಿಲ್ಲ, ಇನ್ನೊಂದ್ಸಲ ಬಿಡಿಸಿ ಹೇಳ್ತೀನಿ. 17.75 ಲಕ್ಷ ಕೋಟಿ ರೂಪಾಯಿ ಇದ್ದ ಸಾಲ. ಇದಕ್ಕೆ 10 ವರ್ಷಗಳ ಕಾಲ ಬಡ್ಡಿ ಪಾವತಿ ಮಾಡಿದರೆ 6 ತಿಂಗಳಿಗೊಮ್ಮೆ ಬಡ್ಡಿ ಪಾವತಿ ಆಗಬೇಕು. ಬಡ್ಡಿ ದರ ಅವಾಗ ಎಷ್ಟಿತ್ತು ಅಂದರೆ ಸುಮಾರು 7.35 ಅಥವಾ 7.4% ಇತ್ತು ವಾರ್ಷಿಕ. ಹಾಫ್ ಇಯರ್ ಆಗಿದ್ದರಿಂದ ಅದರ ಅರ್ಧ ಭಾಗ ಮಾತ್ರ ತಗೊಳ್ಬೇಕು. ಬಡ್ಡಿ ಪಾವತಿ ಆದ ನಂತರ ಎರಡನೇ 6 ತಿಂಗಳಲ್ಲಿ ಬಡ್ಡಿ ಪಾವತಿ ಮಾಡುವಾಗ ಈ ಬಡ್ಡಿಯನ್ನು ಸೇರಿ ಆಗಿರುತ್ತಲ್ಲ, ಅದ್ರ ಮೇಲೆ ಬಡ್ಡಿ ಬರುತ್ತೆ. ಅರ್ಥವಾಯ್ತಾ? 100ಕ್ಕೆ 104 ಆಗಿದ್ರೆ ಎರಡನೇ ಸಲ 100ಕ್ಕೆ ಬೀಳೋದಿಲ್ಲ, 104ಕ್ಕೆ ಬೀಳುತ್ತೆ 6 ತಿಂಗಳಿಗೊಮ್ಮೆ. ಈ ಲೆಕ್ಕದಲ್ಲಿ 2014ರಲ್ಲಿ ಈ 17.75 ಲಕ್ಷ ಕೋಟಿ ರೂಪಾಯಿ 36.45 ಲಕ್ಷ ಕೋಟಿ ಆಗಬೇಕಾಗಿತ್ತು. ಇಲ್ಲಿ ತನಕ ಅರ್ಥವಾಯ್ತಾರ? ಹಾಗಿದ್ದು ವಾಸ್ತವದಲ್ಲಾಗಿರೋದು ಎಷ್ಟು ಅಂತ ಕೇಳಿದ್ರೆ 58.6 ಲಕ್ಷ ಕೋಟಿ. ಇದರ ಅರ್ಥ ಏನು ಅಂತ ಹೇಳಿದ್ರೆ 58 ಲಕ್ಷದಲ್ಲಿ 36 ಲಕ್ಷವನ್ನು ಕರೆದರೆ ಸುಮಾರು 22.15 ಲಕ್ಷ ಕೋಟಿ ರೂಪಾಯಿಗಳನ್ನು ಕಾಂಗ್ರೆಸ್ ಸರ್ಕಾರ ತಾನೂ ಸಹ ಸಾಲ ಮಾಡಿದೆ. ನಿಮ್ಗೆ ಇಲ್ಲಿ ತನಕ ಅರ್ಥವಾಯ್ತಾ? ಇವರು ಬರೀ ಬಡ್ಡಿ ಪಾವತಿ ಮಾಡಿಲ್ಲ, ಜೊತೆಯಲ್ಲಿ ಇವರು ಸಹ ಅಡಿಷನಲ್ ಆಗಿ 22.15 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ಯಾರಿಗೆ ಆದರೂ ಪ್ರಶ್ನೆ ಬರುತ್ತೆ, ಸ್ವಲ್ಪ ಸಾಲ ಮಾಡಿ ಈ ಮಟ್ಟದ ಪ್ರಮಾಣ ಎಲ್ಲಿ ಹೋಯ್ತು ಅಂತ ಒಂದು ಬರುತ್ತೆ. ಅವಕ್ಕೆ ಉತ್ತರ ಇದೆ, ಇಲ್ಲಿ ಒಂದು ಇಟ್ಕೊಳ್ಳೋಣ.
ನರೇಂದ್ರ ಮೋದಿ ಸರ್ಕಾರಕ್ಕೆ ಅಧಿಕಾರ ಹಸ್ತಾಂತರ ಮಾಡುವಾಗ ಇದ್ದಿದ್ದು ನಾನೇ ಹೇಳಿದೆ 58.6 ಲಕ್ಷ ಕೋಟಿ. ಆಯ್ತಾ? ಇದು ನಿಮ್ಗೆ ಗೊತ್ತಿ, ನಾನು ತುಂಬ ಸರಳವಾಗಿ ಹೋಗ್ತಾ ಇದ್ದೀನಿ. 10 ವರ್ಷಕ್ಕೆ ಇದರ ಮೇಲೆ ಕಾಂಪೌಂಡೆಡ್ ಆಗಿ 6 ತಿಂಗಳಿಗೊಮ್ಮೆ 7.35 ಅಥವಾ 7.4 ದರದಲ್ಲಿ ಬಡ್ಡಿ ಪಾವತಿ ಮಾಡ್ತಾ ಹೋದರೆ ಅದು ಎಷ್ಟಾಗತ್ತೆ ಗೊತ್ತಾ ಸರ್? 136.16 ಲಕ್ಷ ಕೋಟಿ ಆಗುತ್ತೆ. ಲೆಕ್ಕಾಚಾರ ಇಲ್ಲಿದೆ. ನೀವು ಮಾಡಬೇಕಾಗಿರೋದು ಕಂಪ್ಯೂಟರ್ಸಲ್ಲಿ ಇಟ್ಕೊಂಡು ಒಂದೇ ಬಟನನ್ನು ಒತ್ತುತ್ತಾ ಹೋದರೆ ಮುಗೀತು. 20 ಸಲ ಒತ್ತಿ ಬಿಟ್ಟರೆ 24 ಸಲ 10 ವರ್ಷ ಅಂದರೆ 6 ತಿಂಗಳು ಬರುತ್ತೆ. 20 ಸಲ ಒತ್ತಿರೋ ನಾನು ಹೇಳಿರೋ ಫಿಗರ್ ಬರುತ್ತೆ. 136.16 ಲಕ್ಷ ಕೋಟಿ ಆಗುತ್ತೆ. ಇದು ಹಳೆ ಕಾಲ. ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ಈ 136.16 ಲಕ್ಷ ಕೋಟಿ ರೂಪಾಯಿ ಸಾಲ ಇದೆಯಲ್ಲ, ಇದು ಮೋದಿ ಸರ್ಕಾರದ ಜವಾಬ್ದಾರಿ ಹೌದಾ? ಹೌದು. ಹಿ ಈಸ್ ರೆಸ್ಪಾನ್ಸಿಬಲ್. ಅವರದಕ್ಕೆ ಉತ್ತರ ಕೊಡಬೇಕು. ಅಕೌಂಟಬಲ್ ಹೌದು. ಬಟ್ ಈ ಸಾಲ ಅವರೇ ಮಾಡಿದಾರಾ? ಖಂಡಿತ ಅಲ್ಲ. ಎಷ್ಟು ಮಾಡಿದ್ದಾರೆ? ನಾನು ಅದಕ್ಕೆ ಬರ್ತಾ ಇದ್ದೀನಿ. ಯು ಗಾಟ್ ಮೈ ಪಾಯಿಂಟ್ ಅಲ್ವಾ? 136.16 ಲಕ್ಷ ಕೋಟಿ ರೂಪಾಯಿ 1947ರಿಂದ 2014 ತನಕ ಮಾಡಿರುವಂತಹ ಸಾಲ ಮತ್ತು 2024 ತನಕ ಅದರ ಮೇಲೆ ಪಾವತಿ ಮಾಡಿರುವ ಬಡ್ಡಿ. ಇನ್ನೊಂದ್ಸಲ ಹೇಳ್ಬೇಕಾ? ಅರ್ಥ ಆಯ್ತು. 2014 ತನಕ ಮಾಡಿರೋ ಸಾಲ ಮತ್ತು 2024 ತನಕ ಪಾವತಿ ಮಾಡಿರುವಂತಹ ಬಡ್ಡಿ. ಇದರ ಅರ್ಥ ಇದನ್ನ ಇವರು ಜವಾಬ್ದಾರಿ ಅವರದ್ದು, ಬಟ್ ಇದಕ್ಕೆ ಕರ್ತೃ ಅವರ ಖಂಡಿತ ಅಲ್ಲ. ಅದಕ್ಕೆ ಹಿಂದಿನ ಸರ್ಕಾರಗಳು. ಆ ಲೆಕ್ಕದಲ್ಲಿ ಹೇಳೋದಾದರೆ 2014 ತನಕ 67 ವರ್ಷದಲ್ಲಿ 57 ವರ್ಷ ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದಂತಹ ಪಕ್ಷ ಯಾವುದು ಅಂತ ಕೇಳಿದ್ರೆ ಕಾಂಗ್ರೆಸ್ ಪಕ್ಷ. 85% ಆ ಲೆಕ್ಕದಲ್ಲಿ 67 ವರ್ಷದಲ್ಲಿ 57 ವರ್ಷ ಅಧಿಕಾರದಲ್ಲಿ ಇದ್ದಿದ್ದವರೇ. ಆ ಲೆಕ್ಕದಲ್ಲಿ ವಾಜಪೇಯಿ ಅವರು 5 ವರ್ಷ ಇದ್ರು. ಫಸ್ಟ್ ಟೈಮ್ 67 ವರ್ಷದಲ್ಲಿ 5 ವರ್ಷ ಪೂರ್ಣ ಅಧಿಕಾರ ನಡೆಸಿರುವಂತಹ ಸರ್ಕಾರ ವಾಜಪೇಯಿ ಅವ್ರದ್ದು ಮಾತ್ರ. ಉಳಿದಿದ್ದು ಯಾವುದು ಮ್ಯಾಕ್ಸಿಮಮ್ ಅದರ 18 ತಿಂಗಳ ಮೇಲೆ ನಡೆಸಿಲ್ಲ. ಆ ಲೆಕ್ಕದಲ್ಲಿ ಹೇಳೋದಾದರೆ ಈ ಸಾಲಕ್ಕೆ ಕರ್ತೃ ಯಾರು ಅಂತ ಕೇಳೋದಾದರೆ ಕಾಂಗ್ರೆಸ್ ಕಡೆ ತೋರಿಸ್ಬೇಕಾಗತ್ತೆ. ದೇ ಆರ್ ಸಿಂಗ್ಯುಲರ್ಲಿ ರೆಸ್ಪಾನ್ಸಿಬಲ್ ಫಾರ್ ಸಚ್ ಎ ಸಿದ್ಧಿಸ್ತವೆಲ್ಲ ಕ್ರೈಸಿಸ್. ಈಗ ವಾಸ್ತವಿಕ ಸಾಲ 2024 ಮಾರ್ಚ್ 31ಕ್ಕೆ ಎಷ್ಟಾಗಿತ್ತು ಅಂತ ಕೇಳಿದ್ರೆ 166.82 ಲಕ್ಷ ಕೋಟಿ. ಅಂದರೆ ಕರೆಕ್ಟ್ 166.82 ಲಕ್ಷ ಕೋಟಿ. ಹಿಂದಾಗಿರುವಂತಹ ಸಾಲದ ಮೇಲಿನ ಬಡ್ಡಿನ ಸೇರಿಸಿದರೆ 136.11 ಕಳೆದರೆ 30,71,000 ಕೋಟಿ ಮೋದಿ ಸರ್ಕಾರ ಮಾಡಿರುವಂತಹ ಸಾಲ. ಅರ್ಥವಾಯ್ತಲ್ಲ ಸರ್? ಹಿ ಈಸ್ ರೆಸ್ಪಾನ್ಸಿಬಲ್. ಈ ಹಣ ಎಲ್ಲಿ ಹೋಯಿತು? ಈ ಕ್ವಶನ್ಗೆ ಮೋದಿ ಉತ್ತರ ಹೇಳಲೇಬೇಕು. ಖಂಡಿತ. ಇದಕ್ಕೆ ಉತ್ತರ ಹೀಗಿದೆ. 2020 ಆರಂಭದಿಂದ ಆರಂಭಗೊಂಡು 2021 ಜೂನ್ ತನಕ ಜಗತ್ತೇ ಕಂಡರಿಯದಂತಹ ಕೊರೋನಾ ಕೋವಿಡ್-19 ಅನ್ನುವ ಒಂದು ಮಹಾಮಾರಿ ಸೋಂಕು ಭಾರತವನ್ನೆಲ್ಲ ಇಡೀ ಜಗತ್ತನ್ನು ಆವರಿಸಿತು. ನಿಮ್ಗೆ ಗೊತ್ತಿರ್ಬೋದು ಅದರ ಬಗ್ಗೆ. ವಿ ಹ್ಯಾಡ್ ಎಕನಾಮಿಕ್ ಕ್ರೈಸಿಸ್, ಆರ್ಥಿಕ ತುರ್ತು ಪರಿಸ್ಥಿತಿ, ಸಾಮಾಜಿಕ ತುರ್ತು ಪರಿಸ್ಥಿತಿ, ಆರೋಗ್ಯ ತುರ್ತು ಪರಿಸ್ಥಿತಿ. ಎಲ್ಲರೂ ವ್ಯಾಕ್ಸಿನ್ ತೆಗೆದುಕೊಳ್ಬೇಕು. ದಯವಿಟ್ಟು ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂದರೆ, ಯಾರಿಗೂ ಸುಳ್ಳು ಹೇಳಿ 3 ನಿಮಿಷಕ್ಕಿಂತ ಜಾಸ್ತಿ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಯಾಕಂದರೆ ಇದು ಸ್ಮಾರ್ಟ್ ಫೋನ್ ಯುಗ ಅಲ್ವಾ? ಐ ಥಿಂಕ್ ಯು ಅಗ್ರಿ ವಿತ್ ಮೀ. ಇದು ಯಾಕೆ ಹೇಳಿದೆ ಗೊತ್ತಾ? ಕೋವಿಡ್ ವಿಚಾರದಲ್ಲಿ ಜಗತ್ತು ವೆಚ್ಚ ಮಾಡಿರೋ ವೆಚ್ಚ ಎಷ್ಟು ಅಂದರೆ ಸುಮಾರು $12 ಟ್ರಿಲಿಯನ್. ಜಗತ್ತಲ್ಲಿ $12 ಟ್ರಿಲಿಯನ್, $1 ಟ್ರಿಲಿಯನ್ ಅಂದರೆ ಸುಮಾರು $1 83 ಬೇಡ, 80 ರೂಪಾಯಿ ಲೆಕ್ಕಕ್ಕೆ ತೆಗೆದುಕೊಂಡ್ರು ಸಹ 80 ಲಕ್ಷ ಕೋಟಿ ಖರ್ಚಾಗುತ್ತೆ. $12 ಟ್ರಿಲಿಯನ್ ಅಂದರೆ ಎಷ್ಟಾಯಿತು ಸರ್? 960 ಲಕ್ಷ ಕೋಟಿ. ಇದು ಮುಗಿದ ನಂತರದಲ್ಲಿ ಇಂಟರ್ವ್ಯೂ ಮುಗಿದ ನಂತರ ನಿಮಗೆ ನಾನು ತೋರಿಸ್ತೀನಿ ಅದನ್ನು. 960 ಲಕ್ಷ ಕೋಟಿ ಜಗತ್ತು ಖರ್ಚು ಮಾಡಿದೆ, ಇನ್ಕ್ಲೂಡಿಂಗ್ ಎಲ್ಲ ಶ್ರೀಮಂತ ರಾಷ್ಟ್ರಗಳು, ಬಡ ರಾಷ್ಟ್ರಗಳು, ಹೈಯೆಸ್ಟ್ ಮಾಡಿರೋ ಶ್ರೀಮಂತ ರಾಷ್ಟ್ರಗಳೇ. 960 ಲಕ್ಷ ಕೋಟಿ. ಜಗತ್ತಿನ ಜನಸಂಖ್ಯೆ ಎಷ್ಟು? 780 ಕೋಟಿ. ಭಾರತದ ಜನಸಂಖ್ಯೆ ಎಷ್ಟು? 140 ಕೋಟಿ. ಅಂದರೆ ಜಗತ್ತಿನ ಜನಸಂಖ್ಯೆಯ 18% ಭಾರತದ ಜನಸಂಖ್ಯೆ. 960 ಲಕ್ಷ ಕೋಟಿಯ 18% ಅಂದರೆ 172 ಲಕ್ಷ ಕೋಟಿ ಆಗುತ್ತೆ. ಭಾರತ ಅಷ್ಟು ಖರ್ಚು ಮಾಡಬೇಕಾದ ಅನಿವಾರ್ಯತೆ ಇತ್ತೇನೋ ಗೊತ್ತಿಲ್ಲ. ಆದರೆ ಭಾರತ ಖರ್ಚು ಮಾಡಿರೋದು ಎಷ್ಟು ಗೊತ್ತಾ?
ಕೇವಲ 20 ಲಕ್ಷ ಕೋಟಿ. 20 ಲಕ್ಷ ಕೋಟಿ ಖರ್ಚು ಮಾಡಿದ್ದಾರೆ ಸರ್. ಅಂದರೆ 172 ಲಕ್ಷ ಕೋಟಿ 960 ಲಕ್ಷ ಕೋಟಿ 780 ಕೋಟಿ ಜನಸಂಖ್ಯೆಗೆ, ಭಾರತದ ಜನಸಂಖ್ಯೆ 140 ಲಕ್ಷ ಕೋಟಿಗೆ ನಾವು ಒಂದು ಸುಮಾರು 172 ಲಕ್ಷ ಕೋಟಿ ಆಗಬೇಕಾಗಿತ್ತು. ನಾವು ಖರ್ಚು ಮಾಡಿರೋದು 20 ಲಕ್ಷ ಕೋಟಿ. ಅಂದರೆ ಎಷ್ಟು ಖರ್ಚು ಮಾಡಬಹುದಾಗಿತ್ತು ಅದರ 12% ಅಲ್ಲ, 11.7% ಖರ್ಚು ಮಾಡಿದ್ದಾರೆ. ನಾವಿಲ್ಲಿ ಯೋಚನೆ ಮಾಡಬೇಕಾಗಿರೋದು, ಇದು ದೊಡ್ಡ ಮೊತ್ತ, ಭಾರತಕ್ಕೆ ಇದು ದೊಡ್ಡ ಮೊತ್ತ. ಇಷ್ಟು ಮಾಡದೇ ಇದ್ದರೆ ಏನಾಗ್ತಿತ್ತು? ನಾನು ಇನ್ನು ಈ ಸಂದರ್ಭದಲ್ಲಿ ಒಂದು 2 ವಿಚಾರ ಹೇಳ್ತೀನಿ ನಿಮಗೆ. ನೋಡಿ, ಆಗ ಈ ದೇಶದ ಇತಿಹಾಸದಲ್ಲಿ ಮೊದಲ ಬಾರಿಗೆ ನಾವು ವ್ಯಾಕ್ಸಿನನ್ನು ಕಂಡುಹಿಡಿದ್ವಿ. ಇಲ್ಲಿ ತನಕ ನಾವು ಕಂಡುಹಿಡಿದಿರಲಿಲ್ಲ. ಒಂದು ವೇಳೆ ಭಾರತ ಲಸಿಕೆಯ ಸಂಶೋಧನೆ ಮಾಡದೆ ನಾವು ವಿದೇಶದಿಂದ ಲಸಿಕೆಗಳನ್ನು ಆಮದು ಮಾಡಿಕೊಂಡಿದ್ರೆ ಏನಾಗ್ತಿತ್ತು? ನಮ್ಮ ದೇಶಕ್ಕೆ ಬೇಕಾಗಿದ್ದು ಎಷ್ಟು ಸರ್ ವ್ಯಾಕ್ಸಿನು? 140 ಕೋಟಿ ಜನರಲ್ಲಿ 20 ಕೋಟಿ ಮಕ್ಕಳನ್ನು ಬಿಟ್ಬಿಡಿ, 120 ಕೋಟಿ ಜನರು, ಒಬ್ಬರಿಗೆ 2 ಅಂದರೆ 240 ಕೋಟಿ. ಇದು ಹಾಫ್ ಆನ್ ಅವರ್ಗಿಂತ ಜಾಸ್ತಿ ಹೊರಗಡೆ ಇರೋದಿಲ್ಲ, ಡಿಕಂಪೋಸ್ ಆಗುತ್ತೆ, ಅನ್ಸ್ಟೇಬಲ್. ಸೊ 25% ವೇಸ್ಟೇಜ್ ಆಗುತ್ತೆ. ಆ ಲೆಕ್ಕದಲ್ಲಿ 60 ಕೋಟಿ ಸೇರಿಸಿದ್ರೆ 300 ಕೋಟಿ ನಮಗೆ ವ್ಯಾಕ್ಸಿನ್ ಬೇಕು. ಜಗತ್ತಲ್ಲಿ ಯಾವ ದೇಶಕ್ಕೂ ಸಹ ಭಾರತ ಲಸಿಕೆಯ ಸಂಶೋಧನೆ ಮಾಡಿ ಉತ್ಪಾದನೆ ಮಾಡುತ್ತೋ ಅನ್ನೋ ಕಲ್ಪನೆ ಯಾರಿಗೂ ಅಲ್ಲ ಸರ್, ನಮ್ಮ ದೇಶದವರಿಗೆ ಇರಲಿಲ್ಲ. ಅಂಥದ್ರಲ್ಲಿ ಫೈಸರ್ ಅವರು ಏನು ಹೇಳಿದ್ರು ಹೇಳಿ? $100 ಅಂತ ಹೇಳಿದ್ರು. ಎಷ್ಟಾಯಿತು? $300 ಬಿಲಿಯನ್, 80 ರೂಪಾಯಿ ಲೆಕ್ಕದಲ್ಲಿ 24 ಲಕ್ಷ ಕೋಟಿ. ದೇಶ ಮುಳುಗಿ ಹೋಗ್ತಿತ್ತಾ ಇಲ್ವಾ? ಟೆಲ್ ಮಿ, ಇಂಡಿಯಾ ವುಡ್ ಹ್ಯಾವ್ ಬಿಕಮ್ ಬ್ಯಾಂಕ್ರಪ್ಟ್ ಮೈ ಫ್ರೆಂಡ್ಸ್. ಇದು ಸಿಚುವೇಶನ್. ನಾವು ಖರ್ಚು ಮಾಡಿರೋದು ಎಷ್ಟು ಗೊತ್ತಾ? 1 ಲಕ್ಷ ಕೋಟಿ ಖರ್ಚು ಮಾಡಿಲ್ಲ ಅಷ್ಟು. ಇದು ನಾನು ಹೇಳ್ತಿರೋದು ಲಸಿಕೆಯ ಮೌಲ್ಯದ ಬಗ್ಗೆ. ಅಭಿಯಾನ ಬೇರೆ, ಆಮೇಲೆ ನಿಮಗೆ ಆರ್ಥಿಕ ಪುನರುತ್ಥಾನಕ್ಕೆ, MSMEಗಳಿಗೆ ಇವೆಲ್ಲ ಸೇರಿ ನಾನು ಹೇಳ್ತಿರುವಂತಹದ್ದು. 20 ಲಕ್ಷ ಕೋಟಿ ಕೇವಲ ಲಸಿಕೆ ಖರ್ಚು ಮಾಡಿಲ್ಲ. ಲಸಿಕೆ ಖರ್ಚು ಮಾಡಿರೋದು ಆಲ್ಮೋಸ್ಟ್ 1 lakh crores. ಲಸಿಕೆ ಅಭಿಯಾನ ದೇಶದ ಮೂಲೆ ಮೂಲೆಗೆ ಹಳ್ಳಿಗಳಿಗೆ ತಲುಪಿಸ್ಬೇಕಲ್ಲ. ಇದರ ಜೊತೆಯಲ್ಲಿ ಆ ರಿವೈವಲ್ ಆಫ್ ದ ಎಕಾನಮಿ, ಇದು ಎಲ್ಲದಕ್ಕೂ ಸೇರಿ 20 ಲಕ್ಷ ಕೋಟಿ ಖರ್ಚಾಗಿರುವಂತಹದ್ದು. ಎರಡನೇದು, ಹೌ ಮಚ್ ಟೈಮ್ ಇಟ್ ವುಡ್ ಹ್ಯಾವ್ ಟೇಕನ್? ಹಿಂದೆ 20 ವರ್ಷ ತೆಗೆದುಕೊಳ್ತಿತ್ತು ಸರ್. ಬೇಡ, ಇವಾಗ 5 ವರ್ಷ ತೆಗೆದುಕೊಳ್ಳಿ. ದಯವಿಟ್ಟು ಈ ಪ್ರೋಗ್ರಾಮ್ ಮುಗಿದ ನಂತರ ನೀವೇ ಚೆಕ್ ಮಾಡಿ. 1917ರಿಂದ 1920 ತನಕದ ಸ್ಪ್ಯಾನಿಷ್ ಫ್ಲೂನಿಂದಾಗಿ ಈ ದೇಶದಲ್ಲಿ ಸತ್ತವರ ಸಂಖ್ಯೆ ಎಷ್ಟು ಗೊತ್ತಾ? 1,70,00,000. 1,70,000 ಅಲ್ಲ, 1,70,00,000 ಅಧಿಕೃತವಾಗಿ ಮೃತರಾದವರ ಸಂಖ್ಯೆ. ನಿಮಗೆ ಆವಾಗ ಬ್ರಿಟಿಷರು ಆಳ್ತಿದ್ರು. ಮಡ್ರಾಸ್ ಪ್ರೊಸೀಡಿಂಗ್ಸಿಂದ ಬೆಂಗಳೂರಿಗೆ ಬಂದರೆ ಬೆಂಗಳೂರಲ್ಲಿ ಚೆಕ್ ಮಾಡ್ತಿದ್ರು, ಪಕ್ಕದಲ್ಲಿರೋ ದೊಡ್ಡಬಳ್ಳಾಪುರಕ್ಕೆ ಹೋಗ್ತಿರ್ಲಿಲ್ಲ, ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಿರ್ಲಿಲ್ಲ. ಅದನ್ನೆಲ್ಲ ಲೆಕ್ಕಕ್ಕೆ ತಗೊಂಡ್ರೆ ಆಕ್ಚುಲಿ ಸತ್ತವರ ಸಂಖ್ಯೆ 2.5 crores, 2.5 ಕೋಟಿ. ಅಂದಿನ ಜನಸಂಖ್ಯೆ ಎಷ್ಟು? ಅನ್ಡಿವೈಡೆಡ್ ಅಂದರೆ ಸಮಗ್ರ ಅಖಂಡ ಭಾರತ 24 ಕೋಟಿ ಜನಸಂಖ್ಯೆ. 10%. ಯು ಆರ್ ರೈಟ್. ನಿಮ್ಗೆ ಗೊತ್ತಿದೆ, ಕೊರೋನಾ ವಾಸ್ ಮೋರ್ ಡೇಂಜರಸ್ ದ ಸ್ಪ್ಯಾನಿಷ್ ಫ್ಲೂ. ನಮ್ಮ ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ನು ಅಮೇರಿಕಾದ 36 ಇದ್ದರೆ ನಮ್ಮದು 481. ಕಲ್ಪನೆ ಮಾಡ್ಕೊಳ್ಳಿ. ಆ ಲೆಕ್ಕದಲ್ಲಿ ಹೇಳೋದಾದರೆ 10% ಅಂದರೆ 140 ಕೋಟಿ ಜನಸಂಖ್ಯೆಯ 10% ಅಂದರೆ ಎಷ್ಟಾಗ್ತಿತ್ತು ಸರ್? 14. ಇದು ಏನೂ ಆಗಿಲ್ಲ, ಅಯ್ಯೋ ಅನ್ಸ್ಬೋದು. ಆಗಿದ್ರೆ ಇದೇ ಇವ್ರು ಏನು ಹೇಳ್ತಿದ್ರು? ನಿಮ್ಮ ಜೇಬಿಂದ ದುಡ್ಡು ಕೊಡ್ತೀರಾ, ಖರ್ಚು ಮಾಡೋದೇನು, ಮೊದಲು ಜೀವ ಆಮೇಲೆ ದುಡ್ಡು ಅಂತ ಮಾತು ಬರ್ತಿತ್ತಾ ಇಲ್ವಾ? ಈ ಕಾರಣಕ್ಕೋಸ್ಕರ ಆದರೂ ನಮಗಂಥ ತೊಂದರೆ ಆಗಲಿಲ್ಲ. ನಾವು ಹೇಳ್ತೀವಿ, ನಾವು ಸಂಶೋಧನೆ ಮಾಡಿದ್ವಿ, ನಾವೇ ಕಂಡುಹಿಡಿದ್ವಿ. ಪರಿಣಾಮ ಏನಾಯ್ತು ಹೇಳಿ? ಎಲ್ಲದಕ್ಕಿಂತ 14 ಕೋಟಿ ಜನ ಮೃತರಾಗಲಿಲ್ವಲ್ಲ. ಎಷ್ಟು ಮಕ್ಕಳು ಬೀದಿಗೆ ಬರ್ತಿದ್ರು, ಅವರ ಭವಿಷ್ಯ ಯೋಚನೆ ಮಾಡಿ. ಎಷ್ಟು ಮಹಿಳೆಯರ ಮಾಂಗಲ್ಯ ಭಾಗ್ಯ ಹೋಗ್ತಿತ್ತು, ವಿಧವೆರಾಗ್ತಿದ್ರು, ಕಲ್ಪನೆ ಮಾಡಿ. ಇವತ್ತು ಏನಾಗಿದೆ ಗೊತ್ತಾ? ನಮ್ಗೆ ಹೆಮ್ಮೆ ಆಗಬೇಕು ಸರ್. ಯಾವಾಗ ಅಮೇರಿಕದ ಜೋ ಬೈಡನ್ ವ್ಯಾಕ್ಸಿನ್ ತಗೊಳ್ತಿದ್ರು, ಯಾವಾಗ ಬ್ರಿಟನ್ನಿನ ಅಂದಿನ ಪ್ರೈಮ್ ಮಿನಿಸ್ಟರ್ ಇದ್ದಾರಲ್ಲ, ವಾಟ್ ಈಸ್ ಹಿಸ್ ನೇಮ್, ಬೋರಿಸ್ ಜಾನ್ಸನ್ ವ್ಯಾಕ್ಸಿನ್ ತಗೊಳ್ತಿದ್ರು, ಯಾವಾಗ ಬಿಲ್ ಗೇಟ್ಸ್ ಅಮೇರಿಕದ ವಾಷಿಂಗ್ಟನ್ನಲ್ಲಿ ವ್ಯಾಕ್ಸಿನ್ ತಗೊಳ್ತಿದ್ರು, ಅದೇ ಸಂದರ್ಭದಲ್ಲಿ ನಿಮ್ಮ ಭಾರತದ ಬೆಂಗಳೂರಿನ ಚಿಕ್ಕಬಳ್ಳಾಪುರದ ಹತ್ತಿರ ಒಬ್ಬ ರೈತ, ಅವನ ಹೆಂಡತಿ, ಅವನು ಬೆಳೆದಿರೋ 2 ಮಕ್ಕಳು ಅದೇ ಸಮಯದಲ್ಲಿ ತೆಗೆದುಕೊಳ್ತಿದ್ರು. ಇದು ಎಂಥ ರಿಮಾರ್ಕಬಲ್ ಅಚೀವ್ಮೆಂಟ್ ಅಂದರೆ, ನಾವು ಹಿಂದಿನ ತರಹ 20 ವರ್ಷ ಕಾಯಬೇಕಾಗಿರಲಿಲ್ಲ. ಹೌದು, ಅವರಿಗೆಲ್ಲ ಉಚಿತವಾಗಿತ್ತು. ಅವರಿಗೆಲ್ಲ, ನಮ್ಮೆಲ್ಲರಿಗೂ 120 ಕೋಟಿ ಜನರಿಗೆ ಉಚಿತವಾಗಿತ್ತು. ನಾವು ಉಚಿತ ಬಗ್ಗೆ ಹೇಳ್ತಾ ಇಲ್ಲ, ಅದೇ ಸಮಯದಲ್ಲಿ ಸಿಕ್ತು. ಇದರ ಅನುಕೂಲ ಏನಾಯ್ತು ಹೇಳಿ ಸರ್? ಜೀವ ಉಳಿದಿದ್ದು ಮಾತ್ರ ಅಲ್ಲ, ಜನರಿಗೆ ಸೆನ್ಸ್ ಆಫ್ ಕಾನ್ಫಿಡೆನ್ಸ್ ಬಂತು. ದೇ ಕೇಮ್ ಔಟ್. ಆರ್ಥಿಕ ಪುನರುತ್ಥಾನ ಆರಂಭವಾಯಿತು. ಪರ್ಟಿಕ್ಯುಲರ್ಲಿ ಯಂಗ್ ಜನರೇಷನ್ ಇದೆಯಲ್ಲ, ದೇ ಆರ್ ಇನ್ಸ್ಪೈರ್ಡ್.
ಅವರಿಗೊಂದು ಸೆನ್ಸ್ ಆಫ್ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇತ್ತು. ಬ್ರಿಟನ್ನಿನ ಮೆಕಾಲೆ ಎಜುಕೇಷನ್ ಸಿಸ್ಟಮ್ನಿಂದ ನಮಗೆ ನಮ್ಮ ಬಗ್ಗೆನೇ ಕೀಳರಿಮೆ ಇದೆ. ಆ ಒಂದು ಕೀಳರಿಮೆ ಇವಾಗ ಇಲ್ಲ ಅವರಿಗೆ. ಅವರು ದೇ ಕೆಮೋಟ್. ಇವತ್ತಿನ ದಿನ ಯಾವ ಮಟ್ಟದಲ್ಲಿ ನಿಮಗೆ ಇನ್ನೋವೇಷನ್ಸ್ ಆಗ್ತಾ ಇದೆ ಅಂದರೆ ಅನ್ಬಿಲೀವಬಲ್, ಪರ್ಟಿಕ್ಯುಲರ್ಲಿ ಅಮಾಂಗ್ ದ ಯೂತ್ಸ್. ಈ ಕಾರಣಕ್ಕೋಸ್ಕರ ಯಾವ ಭಾರತ 2020-21ರಲ್ಲಿ -6.75% ನೆಗೆಟಿವ್ ಅಭಿವೃದ್ಧಿಯನ್ನು ತೋರಿಸ್ತು, ಅದೇ ಭಾರತ 21, 22, 22, 23, 23, 24 3 ವರ್ಷಗಳಲ್ಲೂ ಸಹ ಜಗತ್ತಿನಲ್ಲಿ ಅಭಿವೃದ್ಧಿಯ ದರದಲ್ಲಿ ಅಗ್ರಸ್ಥಾನವನ್ನು ಅಲಂಕರಿಸಿದೆ. ಅದರಿಂದ 20 ಲಕ್ಷ ಕೋಟಿ ಖರ್ಚನ್ನು ಅದನ್ನು ಹೇಳುವಂಥದ್ದಲ್ಲ. ಒಂದು ವೇಳೆ ಖರ್ಚು ಮಾಡದೆ ಆ ಥರ ಸತ್ತಿದ್ರೆ ಈ ಸಿದ್ದರಾಮಯ್ಯನವರು ಬಿಡ್ತಿದ್ರ ಸರ್ ಮೋದಿಯವರನ್ನು? ಒಂದು ನಿಮಿಷ ಯೋಚನೆ ಮಾಡಿ ಅಲ್ವಾ? ಸೊ 20 ಲಕ್ಷದ ಬಗ್ಗೆ ಮಾತನಾಡೋದು ಉಂಟಲ್ಲ, ಇನ್ನೂ ಒಂದು ಹೇಳ್ತೀನಿ, ಇಂಥ ಸಾಧನೆ ಆಗಿದೆ ಸರ್. ಕೋಟ್ಯಾಂತರ ಜನರ ಜೀವ ಉಳಿದಿದೆ. ಎಲ್ಲದಕ್ಕಿಂತಲೂ ಕೋಟ್ಯಾಂತರ ಮಕ್ಕಳ ಫ್ಯೂಚರು ಬೀದಿಗೆ ಬರೋದು ನಿಂತೋಗಿದೆ. ಇಂಥ ಸಂದರ್ಭದಲ್ಲಿ ಯಾರು ಮಾಡಿದ್ರೂ ನನಗೆ ಗೊತ್ತಿಲ್ಲ, ತಗೋಬೇಡಿ. ಇದು ತಗೊಂಡ್ರೆ ಸಂತಾನ ಹರಣ ಶಕ್ತಿ ಬರುತ್ತೆ ಅಂತ ಅಪಪ್ರಚಾರ ಈ ದೇಶದಲ್ಲಿ ಎಷ್ಟಾಗಿತ್ತು ಎಲ್ಲರಿಗೂ ಗೊತ್ತು. ಬಟ್ ನೆನ್ಪಿಟ್ಕೊಳ್ಳಿ, ಇತಿಹಾಸದ ಪುಟದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಡುವಂತಹ ಸಾಧನೆ. ನೀವು 20 ಲಕ್ಷ ಕೋಟಿಯನ್ನು ಕಳೆದರೆ ಉಳಿದಿರೋದೆಷ್ಟು ಹೇಳಿ? 10.71 ಲಕ್ಷ ಕೋಟಿ ಮೋದಿ ಲೆಕ್ಕ ಕೊಡಬೇಕಾಗುತ್ತೆ. ಏನು ಗೊತ್ತಾ? 2014ರಿಂದ 2024 ತನಕ ಕಳೆದ 10 ವರ್ಷಗಳಲ್ಲಿ ಬಂಡವಾಳ ವೆಚ್ಚ ಅಂತ ನೀವೇನು ಕಲಿತೀರಾ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರಿಗೆ ಮೋದಿ ಸರ್ಕಾರ 45 ಲಕ್ಷ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದೆ. 45 ಲಕ್ಷ ಕೋಟಿ. ಹಿಂದಿನ ಸರ್ಕಾರ ಖರ್ಚು ಮಾಡಿರೋದೆಷ್ಟು ಗೊತ್ತಾ? 10 ಲಕ್ಷ ಕೋಟಿಯನ್ನು ಖರ್ಚು ಮಾಡಿದ್ದಾರೆ. ನೀವು ಡೆವಲಪ್ಮೆಂಟ್ ಎಕ್ಸ್ಪೆಂಡಿಚರ್ ಅಂತ ತಗೋಬೇಡಿ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ, ಬಂಡವಾಳ ವೆಚ್ಚ ಅಂತ 45 ಲಕ್ಷ ಕೋಟಿ ಬಂಡವಾಳ ವೆಚ್ಚ ಮಾಡಿ ಅದರಲ್ಲಿ 10.7 ಲಕ್ಷ ಕೋಟಿ ರೂಪಾಯಿಗಳನ್ನು ನೀವು ಸಾಲ ಮಾಡಿದ್ರೆ ಇದು ಯಾವ ರೀತಿ ಗೊತ್ತಾ? ನಿಮ್ಮ ಪಕ್ಕದ